ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ಹೇಗಿದ್ರಿ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ಇವತ್ತು ಬಹಳ ಒಳ್ಳೆಯ ದಿನ, ಕಾರ್ತಿಕ ಮಾಸದ ಪೌರ್ಣಮಿ ದಿನ, ತುಂಬಾ ಪ್ರಶಸ್ತವಾದಂಥ ದಿನ. ಶಿವ ಹಾಗೂ ನಾರಾಯಣ ಇಬ್ಬರನ್ನೂ ಪೂಜಿಸುವಂತಹ ದಿವಸ. ಇವತ್ತಿನ ದಿನ ಪಾರ್ವತಿ ಅವತಾರದ ಕತೆ, ಪಾರ್ವತಿ ಶಿವ ಪಾರ್ವತಿಯರ ಕಲ್ಯಾಣದ ಕಥೆಯನ್ನು ಕೇಳಿದ್ರೆ ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ನಾನು ನಿಮಗೆ ಪಾರ್ವತಿ ಅವತಾರದ ಕತೆ, ಹಾಗೆ ಪಾರ್ವತಿ ಈಶ್ವರ ಕಲ್ಯಾಣ ಆದಂಥ ಕತೆ, ಇದನ್ನು ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಈ ಕಥೆಯನ್ನು ನೀವು ಕೂಡ ಕೇಳಿ ಆ ಭಗವಂತನ ಪ್ರೀತಿಗೆ ಪಾತ್ರ ಆಗಬೇಕು ಅಂತ ಕೇಳ್ಕೊಳ್ತಾ ನಾನು ಕಥೆಯನ್ನು ಶುರು ಮಾಡ್ತೀನಿ. ಹಿಮಾಚಲದ ಪರಿಚಯ. ದೇವರ್ಷಿಗಳಲ್ಲಿ ನಾರದರು ಬಹಳ ಶ್ರೇಷ್ಠರು. ಈ ನಾರದರು ಬ್ರಹ್ಮನನ್ನ ಕುರಿತು, ಬ್ರಹ್ಮ ತನ್ನ ತಂದೆಯ ಯಜ್ಞದಲ್ಲಿ ಶರೀರವನ್ನೇ ಅರ್ಪಿಸಿದಂಥ ದಕ್ಷಕನೆಯಾದ ಸತೀದೇವಿ ಹೇಗೆ ಹಿಮವಂತನ ಮಗಳಾಗ್ತಾಳೆ, ಅವಳು ಯಾಕೆ ಮತ್ತೆ ಅದೇ ರೀತಿ ಆಕೆ ಶಿವನನ್ನೇ ಹೇಗೆ ವಿವಾಹ ಆಗ್ತಾಳೆ, ಈ ಕಥೆಯನ್ನು ನಾನು ಕೇಳಬೇಕು ಅಂತ ಆಸೆ ಆಗ್ತಿದೆ, ದಯವಿಟ್ಟು ಹೇಳಿ ಅಂತ ಕೇಳ್ತಾರೆ. ಆಗ ನಾರದರ ಪ್ರಶ್ನೆಯಿಂದ ಬ್ರಹ್ಮನಿಗೆ ತುಂಬ ಸಂತೋಷ ಆಗುತ್ತೆ. ಹೇಳ್ತಾರೆ ಬ್ರಹ್ಮದೇವರು, ಜಗನ್ಮಾತೆಯಾದ ಪಾರ್ವತಿಯ ಪವಿತ್ರವಾದ ಚರಿತ್ರೆಯನ್ನು ಹೇಳುವಂಥ ಸೌಭಾಗ್ಯ ನನಗೆ ಒದಗಿದಲ್ಲ ಅಂತ ತುಂಬ ಆನಂದದಿಂದ ಪಾರ್ವತಿಯ ಮಹಾತ್ಮೆಯನ್ನು ಹೇಳಕ್ಕೆ ಶುರು ಮಾಡ್ತಾರೆ. ನಾರದ ಮುನಿಯೇ ಕೇಳು, ಪಾರ್ವತಿಯ ಮಾತೆಯ ಅವತಾರ ತುಂಬ ಪವಿತ್ರವಾದದ್ದು. ಉತ್ತರ ದಿಕ್ಕಿನಲ್ಲಿ ಹಿಮವಂತ ಅಂತ ಒಂದು ಸುಪ್ರಸಿದ್ಧನಾದ ಪರ್ವತ ಶ್ರೇಷ್ಠ ಇದ್ದಾನೆ. ಆ ಪರ್ವತ ಪ್ರದೇಶ ಅತ್ಯಂತ ಸುಂದರವೂ ಸಮೃದ್ಧವೂ ಆಗಿದೆ. ಅಲ್ಲಿ ಅಸಂಖ್ಯಾತ ಋಷಿಮುನಿಗಳು ತಪಸ್ಸಾದಿಗಳಲ್ಲಿ ನಿರತರಾಗಿದ್ದಾರೆ. ಮತ್ತೆ ಈ ಹಿಮವಂತನಿಗೆ 2 ಸ್ವರೂಪ ಇದೆ, ಒಂದು ಜಂಗಮ ಸ್ವರೂಪ, ಮತ್ತೊಂದು ಸ್ಥಾವರ ರೂಪ. ಸ್ಥಾವರ ರೂಪದ ವರ್ಣನೆ ಅತ್ಯಂತ ವಿಶಾಲವಾದದ್ದು. ಸಂಕ್ಷೇಪವಾಗಿ ಅದರ ವರ್ಣನೆಯನ್ನು ನಾನು ಮಾಡ್ತೀನಿ. ಈ ಹಿಮಾಲಯ ಅತ್ಯಂತ ಅಸಂಖ್ಯಾತವಾದ ಬಹಳ ಅಮೂಲ್ಯವಾದಂತಹ ಒಂದು ಭಂಡಾರ ಆಗಿದೆ. ಸುಂದರವಾದ ಪರ್ವತ, ಮತ್ತೆ ಪೂರ್ವ ಪಶ್ಚಿಮ ಸಮುದ್ರಗಳಲ್ಲಿ ಪ್ರವೇಶಿಸಿ ಭೂಮಂಡಲಗಳೆಲ್ಲ ಅಳೆಯುವ ಅಳತೆಗೋಲಿನ ಹಾಗೆ ಎದೆ ಸೆಟೆದುಕೊಂಡು ನಿಂತಿರುವಂಥ ಪರ್ವತ ಅದು. ಇಲ್ಲಿ ಅನೇಕ ರೀತಿಯ ವೃಕ್ಷಗಳು ತುಂಬಿವೆ. ಅಸಂಖ್ಯಾತ ಶಿಖರಗಳಿಂದ ಕೂಡಿ ಅದು ನಯನ ಮನೋಹರವಾಗಿದೆ. ಅಲ್ಲಿ ಸಿಂಹ, ವ್ಯಾಘ್ರ, ಶಾರ್ದೂಲ ಇವೇ ಮೊದಲಾದ ಪ್ರಾಣಿಗಳು ಸುಖಪೂರ್ವಕವಾಗಿ ವಾಸ ಮಾಡುತ್ತವೆ. ಇಲ್ಲಿ ಸದಾ ಸರ್ವಕಾಲದಲ್ಲಿಯೂ ಹಿಮ ಬೀಳ್ತಾ ಇರುತ್ತೆ. ಹೀಗೆ ಹಿಮಾಲಯ ವಿಚಿತ್ರವಾದ ಪ್ರಕೃತಿ ದೃಶ್ಯಗಳಿಂದ ಕೂಡಿದೆ. ಜನರ ಕಣ್ಮನಗಳನ್ನ ಎಡೆಬಿಡದೆ ಆಕರ್ಷಿಸಿಕೊಳ್ಳುವಂತಹ ಸೌಂದರ್ಯ ಹಿಮಾಲಯ ಇದ್ದಾಗಿದೆ. ದೇವತೆಗಳು, ಋಷಿಗಳು, ಗಂಧರ್ವರು ಎಲ್ಲರೂ ಇಲ್ಲಿ ಹಿಮಾಲಯದ ಆಶ್ರಯದಲ್ಲಿ ವಾಸ ಮಾಡ್ತಿದ್ದಾರೆ. ಇಂಥ ಪವಿತ್ರವಾದ ಸುಂದರವಾದ ಸ್ಥಾನದಲ್ಲಿಯೇ ಆ ಪರಮಾತ್ಮನಾದಂಥ ಶಿವ ಕೂಡ ನೆಲೆಗೊಂಡಿದ್ದಾನೆ. ಹಾಗಾಗಿ ಈ ಪವಿತ್ರವಾದ ಹಿಮಾಲಯ ಜನರಿಗೆ ದರ್ಶನ ಮಾತ್ರದಿಂದಲೇ ಮುಕ್ತಿಯನ್ನು ದಯಪಾಲಿಸುವಂತಹ ಶಕ್ತಿಯನ್ನು ಪಡ್ಕೊಂಡಿದೆ. ಇಲ್ಲಿ ಅನೇಕ ರೀತಿಯ ಧಾತುಗಳು, ಸಸ್ಯಗಳು ಇವೆ. ಔಷಧಿಗೆ ಉಪಯೋಗವಾದಂತಹ ಅಮೂಲ್ಯವಾದ ಸಸ್ಯಗಳು ಕೂಡ ಇಲ್ಲಿ ಸಿಗತ್ವೆ. ಇಂತಹ ಹಿಮಾಲಯ ಜಂಗಮ ರೂಪದಲ್ಲಿಯೂ ಇದ್ದು ಅವನೇ ಶ್ರೀ ಮಹಾವಿಷ್ಣುವಿನ ಅಂಶವೂ ಆಗಿದ್ದಾನೆ. ಋಷಿಮುನಿಗಳೇ ಮೊದಲಾದ ಸಾಧು ಸಂತರು ಕೂಡ ಅವನನ್ನು ಪ್ರೇಮಾದರಗಳಿಂದ ಕಾಣ್ತಾರೆ. ಅವನ ಸಾಮೀಪ್ಯ ಜಡ ಚೇತನಾದಿಗಳಿಗೆಲ್ಲ ಒಂದು ಅಮೃತ ಸವಿಯುವ ಹಾಗೆ ಸಿಗತ್ತೆ. ಒಂದು ದಿವಸ ಈ ಹಿಮವಂತನಿಗೆ ತನ್ನ ವಂಶದ ಬಗ್ಗೆ ಚಿಂತೆ ಉಂಟಾಗುತ್ತೆ. ಅವನು ಅವಿವಾಹಿತನಾಗಿರ್ತಾನೆ. ಹೇಗೆ ಯಾರನ್ನ ಮದುವೆ ಮಾಡ್ಕೊಳ್ಳಿ ನಾನು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಏನು ಮಾಡೋದು ಅಂತ, ನಾನು ಮದುವೆ ಮಾಡ್ಕೊಂಡ್ಬಿಡೋಣ ಅಂತ ಯೋಚನೆ ಮಾಡ್ತಾನೆ. ಯಾರು ನನಗೆ ಮದುವೆ ಹೆಣ್ಣು ಕೊಡ್ತಾರೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆ ಹಿಮಾಲಯ ಮದುವೆ ಮಾಡ್ಕೊಳ್ತೀನಿ ಅಂತ ನಿರ್ಧಾರ ಮಾಡಿದ್ದೇನೆ. ದೇವತೆಗಳಿಗೆ ತುಂಬಾ ಸಂತೋಷ ಆಗೋಗುತ್ತೆ. ಅವರೆಲ್ಲರೂ ಪಿತೃಗಳ ಹತ್ರ ಹೋಗ್ತಾರೆ. ನಮ್ಮ ಅಭೀಷ್ಟವನ್ನು ತಾವು ದಯ ಮಾಡಿಸ್ಕೊಡ್ಬೇಕು, ನನ್ನ ಮತ್ತು ನಮ್ಮೆಲ್ಲರ ಒತ್ತಾಯಕ್ಕಾಗಿ ಹಿಮಾಲಯ ಮದುವೆ ಮಾಡ್ಕೊಳ್ತೀನಿ ಅಂತ ಒಂದು ನಿರ್ಧಾರವನ್ನು ಮಾಡಿದ್ದಾನೆ. ನಿಮ್ಮ ಜ್ಯೇಷ್ಠ ಪುತ್ರಿ ಮೇನಾದೇವಿ ಇದ್ದಾಳಲ್ಲ, ಅವಳನ್ನು ಆಕೆಗೆ ಕೊಟ್ಟು ವಿವಾಹ ಮಾಡಿ ಅವನು ಕೊಟ್ಟು ಅಂತ ಎಲ್ಲರೂ ಕೇಳ್ತಾರೆ. ಪಿತೃಗಳು ಆ ದೇವತೆಗಳನ್ನ ಮಾತನ್ನು ಕೇಳಿ ಸ್ವಲ್ಪ ಯೋಚಿಸ್ತಾರೆ. ಹೌದು, ಮಂಗಳ ಸ್ವರೂಪಿಣಿಯವಳು, ಅತ್ಯಂತ ಸೌಂದರ್ಯಶಾಲಿನಿ ನಮ್ಮ ಮೇನೆ, ಪರವಾಗಿಲ್ಲ, ಹಿಮವಂತನಿಗೆ ಕೊಟ್ಟು ಮದುವೆ ಮಾಡಬಹುದು ಅಂತ ಯೋಚನೆ ಮಾಡಿಕೊಂಡು ಸರಿ ಆಯಿತು, ಹಿಮವಂತನಿಗೆ ಕೊಟ್ಟು ಮದುವೆ ಮಾಡಿಬಿಡ್ತಾರೆ. ಎಲ್ಲ ವಿವಾಹದ ಏರ್ಪಾಟುಗಳನ್ನ ದೇವಾದಿ ದೇವತೆಗಳೇ ಸ್ವಯಂ ನಿಂತು ಮಾಡ್ತಾರೆ. ಶುಭ ಮುಹೂರ್ತವನ್ನು ನಿಶ್ಚಯ ಮಾಡ್ತಾರೆ. ಮಂಗಳ ವಾದ್ಯಗಳು ಮರೆದು ವೇದ ಪಾಠಗಳು ಜಿಂಕರಿಸುತ್ತವೆ. ಸುಮಂಗಲಿಯರ ನಾಟ್ಯ ಮಾಡ್ತಾರೆ, ನರ್ತಕಿಯರು ನರ್ತಿಸ್ತಾರೆ. ಸಂಪೂರ್ಣವಾಗಿ ಆ ಆವರಣವೆಲ್ಲ ಸುಗಂಧಮಯವಾಗಿ ಆ ಹಿಮಾಲಯ ಪ್ರೇಮಾತಿಶಯದಿಂದ ಮೇನೆಯನ್ನು ಪತ್ನಿಯನ್ನಾಗಿ ವಿಧಿವತ್ತಾಗಿ ಸ್ವೀಕಾರ ಮಾಡ್ತಾನೆ.
ಈ ಮೇನಾದೇವಿ ಯಾರು ಅಂದರೆ ಬ್ರಹ್ಮನ ಪುತ್ರನಾದಂಥ ದಕ್ಷನ 60 ಪುತ್ರಿಯಲ್ಲಿ ಸ್ವಧಾದೇವಿ ಅನ್ನೋಳನ್ನ ದಕ್ಷ ಪಿತೃನಿಗೆ ಕೊಟ್ಟು ವಿವಾಹವನ್ನು ಮಾಡಿರ್ತಾನೆ. ಸ್ವಧಾದೇವಿಗೆ 3 ಪುತ್ರಿಯರು ಹುಟ್ಟುತ್ತಾರೆ. ಈ 3 ಕೂಡ ಅತ್ಯಂತ ಧರ್ಮವಂತರು, ಪುಣ್ಯವಂತರು ಆಗಿದ್ದು ಇದು ಇಡೀ ವಿಶ್ವದಲ್ಲಿ ಪ್ರಖ್ಯಾತರಾಗ್ತಾರೆ. ಈ 3ರಲ್ಲಿ ಮೊದಲನೆಯವಳು ಜ್ಯೇಷ್ಠಾದೇವಿ, ಎರಡನೆಯವಳು ಧನ್ಯಾದೇವಿ, ಮೂರನೆಯವಳು ಕಲಾವತಿ. ಈ 3 ಪುತ್ರಿಯರು ಪಿತೃಗಳ ಮಾನಸ ಪುತ್ರಿಯರಾಗಿರ್ತಾರೆ. ಲೋಕ ಕಲ್ಯಾಣಕ್ಕಾಗಿ, ಲೋಕ ವ್ಯವಹಾರಕ್ಕಾಗಿ ಮಾತ್ರ ಸ್ವಧಾದೇವಿಯ ಪುತ್ರಿಯರು ಅಂತ ಪ್ರಸಿದ್ಧರಾಗಿರ್ತಾರೆ. ಈ 3 ಲೋಕಮಾತೆಯರಾಗಿರ್ತಾರೆ. ಪರಮ ವಿದ್ಯಾ ವಿಶಾರದರು, ಯೋಗಾಭ್ಯಾಸವನ್ನ ಅರೆದು ಕುಡಿದವರು, ಅಲೌಕಿಕ ಶಕ್ತಿವಂತರು ಆಗಿರ್ತಾರೆ. ಒಂದ್ಸತಿ ಈ 3 ಜನನು ವಿಷ್ಣುವಿನಲ್ಲಿಗೆ ಅವನ ದರ್ಶನಕ್ಕಾಗಿ ಅಂತ ಶ್ವೇತ ದ್ವೀಪಕ್ಕೆ ಬರ್ತಾರೆ. ಅಲ್ಲಿ ಸಾಧು ಸಂತರು ಎಲ್ಲರೂ ನೆಲೆಸಿರ್ತಾರೆ. ಮಹಾವಿಷ್ಣು ಆನಂದದಿಂದ ಅಲ್ಲಿ ನೆಲೆಸಿರ್ತಾರೆ. 3 ಅಲ್ಲಿಗೆ ಬಂದು ಮಹಾವಿಷ್ಣುವನ್ನ ಭಕ್ತಿಯಿಂದ ವಂದಿಸಿ ಅವನ ಸೇವೆಯಲ್ಲಿ ನಿರತರಾಗಿರ್ತಾರೆ. ಹೀಗೆ ಇರ್ಬೇಕಾದ್ರೆ ಒಂದ್ಸತಿ ಸನಕಾದಿ ಋಷಿಗಳು ಅಲ್ಲಿಗೆ ಬರ್ತಾರೆ. ಅವರು ಮಹಾವಿಷ್ಣುವಿನ ಸೇವೆ ಮಾಡಿ ಭಗವಂತನ ಆಜ್ಞಾನುಸಾರವಾಗಿ ಅಲ್ಲೇ ಇರ್ತಾರೆ. ಸರಿ, ಸನಕಾದಿಗಳು ಅತ್ಯಂತ ಪೂಜ್ಯರು ಅಲ್ವಾ, ದೇವತೆಗಳಿಂದ ಪುರಾತನರು, ಪೂಜ್ಯರು ಆಗಿರ್ತಾರೆ ಅವರು. ಸರಿ, ಅಲ್ಲಿದ್ದ ಸನಕಾದಿ ಮುನಿಗಳಿಗೆ ಎಲ್ಲ ಋಷಿ ಮುನಿಯವರಿಯವರು ಎದ್ದು ನಮಸ್ಕಾರ ಮಾಡಿ ತಮ್ಮ ಭಕ್ತಿಯನ್ನು ಸಲ್ಲಿಸಿ ಆಮೇಲೆ ಕೂತ್ಕೊಳ್ತಾರೆ. ಆದರೆ ಈ ಪಿತೃಗಳ ಮಾನಸ ಪುತ್ರಿಯಾದಂಥ ಈ 3 ಜನ ಮೇನಾ, ಧನ್ಯ ಮತ್ತು ಕಲಾವತಿಯರು ಅವ್ರನ್ನ ನೋಡಿದ್ರು ಎದ್ದು ನಿಂತ್ಕೊಳ್ಳೋದಿಲ್ಲ, ಮತ್ತು ನಮಸ್ಕಾರ ಕೂಡ ಮಾಡಲ್ಲ. ಇದಕ್ಕೆ ಕೋಪ ಬಂದ್ಬಿಡುತ್ತೆ ಸನಕಾದಿಗಳಿಗೆ. ನೀವು ನಾರಿಯರಾಗಿ ಸ್ವರ್ಗಚ್ಯುತರಾಗಿ ನೀವು ಜನ್ಮ ತಾಳ್ರಿ ಅಂತ ಶಾಪ ಕೊಟ್ಬಿಡ್ತಾರೆ. ಆಗ 3 ಕನ್ಯರು, ಅಯ್ಯೋ ಎಂಥ ಕೆಲಸ ಆಯಿತು, ನಾವು 3 ಜನನು ಸನಕಾದಿಗಳಿಗೆ ನಮಸ್ಕಾರ ಮಾಡಲಿಲ್ಲ, ನಮ್ಗೆ ಎಂಥ ಶಾಪ ಕೊಟ್ಬಿಟ್ರಲ್ಲಪ್ಪ, ಎಂಥ ಕೆಲಸ ಆಯಿತು, ದಯವಿಟ್ಟು ಕ್ಷಮಿಸಿ ಅಂತ ಬೇಡ್ಕೊಳ್ತಾರೆ. ಆಗ ಕೊನೆಗೆ ಅವ್ರಿಗೆ ಒಂಥರ ಅಯ್ಯೋ ಅನ್ಸುತ್ತೆ. ಸರಿ, ಆಯಿತು, ಈಗ ನೋಡಿ ಕೇಳಿ, ನನ್ನ ಮಾತನ್ನ ಸರಿಯಾಗಿ ಕೇಳಿ. ನೀವು ಯಾವತ್ತೂ ಬೇಜಾರು ಮಾಡ್ಕೋಬೇಡಿ. ನಿಮ್ಮಲ್ಲಿ ದೊಡ್ಡವಳಾದಂಥ ಮೇನಾದೇವಿ ಇದ್ದಾಳಲ್ಲ, ಅವಳನ್ನು ಪರಮಾತ್ಮನ ಮಹಾವಿಷ್ಣುವಿನ ಅಂಶವಾಗಿರುವಂತಹ ಹಿಮಾಲಯನ ಪತ್ನಿ ಆಗ್ತಾಳವಳು. ಈಗ ನಿಮಗೆ ನಾನು ಶಾಪ ಕೊಟ್ಟಿದ್ದೀನಿ, ಶಾಪವನ್ನು ವಿಶಾಪ ಮಾಡ್ಕೊಳಕ್ಕಾಗಲ್ಲ, ಅಂದರೆ ಶಾಪವನ್ನು ವಾಪಸ್ ತಗೊಳಕ್ಕಾಗಲ್ಲ. ಹಾಗಾಗಿ ಸರಿ, ಅವಳ ಹೊಟ್ಟೆನಲ್ಲಿ ದೇವಿ ಹುಡ್ತಾಳೆ, ಪಾರ್ವತಿ ಅನ್ನೋ ಹೆಸರಿನಲ್ಲಿ ಖ್ಯಾತಳಾಗ್ತಾಳೆ. ಎರಡನೇ ಅವಳು ಧನ್ಯೆ ಮಿಥಿಲೆಯ ರಾಜನಾದಂಥ ಜನಕನ ಪತ್ನಿ ಆಗ್ತಾಳೆ. ಅವಳ ಪುತ್ರಿಯಾಗಿ ಸ್ವಯಂ ಮಹಾಲಕ್ಷ್ಮಿಯ ಅವತಾರ ಮಾಡ್ತಾಳೆ. ಹಾಗೆ ಅವಳು ಸೀತೆ ಅನ್ನೋ ಹೆಸರಿನಿಂದ ಪ್ರಖ್ಯಾತಲಾಗ್ತಾಳೆ. ಮೂರನೇ ಅವಳಾದಂಥ ಕಲಾವತಿ ದ್ವಾಪರದ ಅಂತ್ಯದಲ್ಲಿ ವೃಷಭಾನು ಅನ್ನುವಂಥ ವೈಶ್ಯನ ಪತ್ನಿ ಆಗ್ತಾಳೆ. ಅವಳ ಮಗಳು ರಾಧಾ ಅಂತ ಪ್ರಖ್ಯಾತಲಾಗ್ತಾಳೆ. ಹೀಗೆ ನೀವು 3 ಜನನು ಭೂಲೋಕದಲ್ಲಿ ಇದ್ಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ಸರಿ, ಮೇನೆ ಪಾರ್ವತಿ ದೇವಿಯ ವರಪ್ರಸಾದದಿಂದ ಕೈಲಾಸದಲ್ಲಿ ಲೀನಲಾಗ್ತಾಳೆ. ಸೀತೆಯ ಪುಣ್ಯ ಪ್ರಭಾವದಿಂದ ಧನ್ಯಾದೇವಿನೂ ಮತ್ತು ಅವಳ ಪತಿಯೂ ವೈಕುಂಠವನ್ನು ಪಡೀತಾರೆ. ರಾಧೆಯ ಪುಣ್ಯ ಪ್ರಭಾವದಿಂದ ಕಲಾವತಿ ತನ್ನ ಪತಿಯೊಂದಿಗೆ ಭೂಲೋಕವನ್ನು ಸೇರಿಕೊಂಡು ಸುಖಿಸ್ತಾಳೆ ಅಂತ ಹೇಳ್ತಾರೆ. ನೋಡಿ ಕನ್ಯೆಯರೇ, ಮನುಷ್ಯರಾಗಲಿ ದೇವತೆಗಳಾಗಲಿ ಕಷ್ಟ ಸಂಕಷ್ಟಗಳನ್ನ ಅನುಭವಿಸ್ತಿಲ್ಲ, ಯಾರ ಮಹತ್ವನೂ ಲೋಕಕ್ಕೆ ಪ್ರಕಟವಾಗೋದಿಲ್ಲ. ಹಾಗಾಗಿಯೇ ಅವರ ಕಷ್ಟಗಳನ್ನ ಅನುಭವಿಸಿದ ನಂತರವೇ ಪುಣ್ಯಾತ್ಮರು, ಶಾಶ್ವತರು ದುರ್ಲಭವಾದಂಥ ಸುಖವನ್ನು ಚಿರಕಾಲ ಅನುಭವಿಸ್ತಾರೆ. ಮೇನಾದೇವಿಯ ಪುತ್ರಿ ಪಾರ್ವತಿ ಅತ್ಯಂತ ಘೋರ ತಪಸ್ಸನ್ನು ಆಚರಿಸಿ ಶಿವನ ಪ್ರಿಯ ಪತ್ನಿ ಆಗ್ತಾಳೆ. ಕಲಾವತಿಯ ಪುತ್ರಿ ರಾಧೆ ಸಾಕ್ಷಾತ್ ಭಗವಂತನಾದ ಶ್ರೀಕೃಷ್ಣನ ಪ್ರಿಯ ಪತ್ನಿ ಆಗ್ತಾಳೆ. ನೀವು ಯಾವ ಚಿಂತೆಯೂ ಇಟ್ಕೊಬೇಡಿ, ಈಗ ನಿಮ್ಮ ಕರ್ತವ್ಯವನ್ನು ನೀವು ಪಾಲಿಸಿ ಅಂತ ಹೇಳ್ಬಿಡ್ತಾರೆ. ಸರಿ, ಆಯಿತು. ಹಿಮಾಲಯ ಮಹಾಸಾಧ್ವಿಯಾದ ಮೀನಾದೇವಿನ ವಿವಾಹ ಆಯ್ತಲ್ಲ, ವಿವಾಹ ಮಾಡ್ಕೊಂಡಿದ್ದಾಯ್ತು. ಸರಿ, ತನ್ನ ಸ್ವಸ್ಥಾನಕ್ಕೆ ಬರ್ತಾನೆ. ತ್ರಿಲೋಕಗಳಲ್ಲಿಯೂ ಸಂಭ್ರಮದ ಉತ್ಸವಗಳಾಗುತ್ತವೆ. ಚರಾಚರಗಳೆಲ್ಲವೂ ಹಿಮವಂತನ ಆ ವಿವಾಹದಿಂದ ಆನಂದ ಸಾಗರದಲ್ಲಿ ಮುಳುಗೋಗ್ತಾರೆ. ಹಿಮಾಲಯ ಲೋಕೈಕ ಸುಂದರಿಯಾದಂತಹ ಪತ್ನಿಯೊಂದಿಗೆ ಸ್ವರ್ಗ ಸುಖವನ್ನು ಅನುಭವಿಸ್ತಾ ಇರ್ತಾರೆ. ಹೀಗೆ ಇರಬೇಕಾದ್ರೆ ಒಂದ್ಸತಿ ಮಹಾವಿಷ್ಣು ದೇವತಾದಿ ಮುನಿವರೊಂದಿಗೆ ಹಿಮಾಲಯಕ್ಕೆ ಬರ್ತಾನೆ. ಹಿಮವಂತನಿಗೆ ಅವರ ಆಗಮನ ನೋಡಿ ತುಂಬ ಸಂತೋಷ ಆಗುತ್ತೆ. ಸತ್ಕರಿಸಿ ಎಲ್ಲರನ್ನೂ ತೃಪ್ತಿಪಡಿಸ್ತಾರೆ. ಆಮೇಲೆ ದೇವತೆಗಳೇ, ನೀವೆಲ್ಲರೂ ನನ್ನ ಗೃಹಕ್ಕೆ ಬಂದು ನನ್ನನ್ನು ಪುನೀತರನ್ನಾಗಿ ಮಾಡಿದಿರಿ. ಇವತ್ತು ನನ್ನ ಮನೆ ಪಾವನವಾಗೋಯಿತು, ನನ್ನ ಸರ್ವಸ್ವವೂ ಅಲೌಕಿಕ ಪೂರ್ಣವಾಯಿತು. ಇನ್ನೇನೂ ಇಲ್ಲ. ಇವತ್ತು ನಿಮ್ಮ ಒಂದು ಆಗಮನದಿಂದ ನಂಗೆ ಸಂತೃಪ್ತಿ ಆಗಿಬಿಟ್ಟಿದ್ದೀನಿ. ನಾನು, ನನ್ನ ಪತ್ನಿ, ನನ್ನ ಪರಿವಾರ, ನನ್ನ ಎಲ್ಲ ಸಮಸ್ತ ವಸ್ತುಗಳು ಧನ್ಯರಾಗ್ಬಿಟ್ಟಿದ್ದೀವಿ. ನನ್ನಿಂದ ತಮಗೆ ಆಗಬೇಕಾಗಿರುವಂಥ ಸೇವೆಯ ಬಗ್ಗೆ ಹೇಳಿ ನಾನು ಅದನ್ನು ಶಿರಸ ವಹಿಸಿ ಮಾಡ್ತೀನಿ ಅಂತ ಕೇಳ್ತಾರೆ. ಆಗ ಹಿಮವಂತರ
ಅಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಮಾತಾಡ್ತಲ್ಲ, ಈ ದೇವತೆಗಳಿಗಂತೂ ತುಂಬ ಸಂತೋಷ ಆಗೋಗುತ್ತೆ. ನೋಡಪ್ಪ, ನೀನು ಅತ್ಯಂತ ಜ್ಞಾನಿ, ನಾವು ನಿನ್ನಲ್ಲಿಗೆ ಬಂದ ಕಾರಣ ಇಷ್ಟೇ. ನೋಡು, ಜಗನ್ಮಾತೆಯಾದ ಅಂಬಾದೇವಿ ದಕ್ಷಿಣ ಪುತ್ರಿಯಾಗಿ ಸತಿಯ ಅವತಾರವನ್ನು ಎತ್ತಿದ್ದಾಳೆ. ಆಮೇಲೆ ರುದ್ರನ ಪತ್ನಿಯಾಗಿ ಬಹಳ ಕಾಲದವರೆಗೆ ಇದ್ಲು. ಆಮೇಲೆ ಆಕೆ ತನ್ನ ಪತಿಗೆ ಅವಮಾನವಾಗಿದ್ದನ್ನು ಸಹಿಸಿದ್ದೇಲೆ ಅಗ್ನಿ ಪ್ರವೇಶ ಮಾಡಿ ತನ್ನ ಸ್ವಸ್ಥಾನಕ್ಕೆ ಹೊರಟೋದ್ಲು. ಆ ಮಹಾತಾಯಿಯೇ ಈಗ ಮತ್ತೆ ನಿನ್ನ ಮನೆಯಲ್ಲಿ ಅವತರಿಸಿದ್ರೆ ನಾವೆಲ್ಲರೂ ಕೃತಕೃತ್ರ ಆಗ್ತೀವಪ್ಪ ಅಂತ ಹೇಳ್ತಾರೆ. ಇದನ್ನ ಕೇಳಿ ತುಂಬ ಸಂತೋಷ ಆಗೋಗುತ್ತೆ. ಅವನಿಗೆ ಆನಂದ ಬಾಷ್ಪ ಉಕ್ಕುತ್ತೆ. ಖಂಡಿತ ಖಂಡಿತ ಅದು ಹಾಗಾದ್ರೆ ತುಂಬಾನೇ ಪುಣ್ಯ ಅಂತ ಹೇಳ್ತಿರ್ತಾನೆ. ಸರಿ, ದೇವತೆಗಳೆಲ್ಲರೂ ಅವನಿಗೆ ಉಮೆಯನ್ನ ಪ್ರಾರ್ಥಿಸಿ ಆರಾಧಿಸುವ ರೀತಿಯನ್ನ ಹೇಳ್ಕೊಡ್ತಾರೆ. ಹೇಳ್ಕೊಟ್ಟು ನೀನು ಉಮೆಯನ್ನ ಪ್ರಾರ್ಥನೆ ಮಾಡು, ಅವಾಗ ನಿನಗೆ ಪ್ರತ್ಯಕ್ಷಳಾಗ್ತಾಳೆ. ನಿನ್ನಲ್ಲಿ ಅವಳು ನಿನ್ನ ಹೆಂಡತಿಯ ಗರ್ಭದಲ್ಲಿ ಸ್ಥಿರಳಾಗಿ ದೇವಿ ನಿನ್ನ ಮಗಳಾಗಿ ಜನಿಸ್ತಾಳೆ ಅಂತ ಹೇಳ್ಕೊಡ್ತಾರೆ. ಸರಿ ಆಯಿತು ಅಂತಂದ್ಬಿಟ್ಟು ಎಲ್ಲ ಏನು ಮಾಡ್ತಾನೆ ಅವನು ನೋಡು. ಹಿಮಾಲಯ ದೇವಾದಿ ದೇವತೆಗಳೆಲ್ಲರೂ ಜಗನ್ಮಾತೆಯಾದ ಉಮೆಯನ್ನ ಕುರಿತು, ಹೇ ತಾಯೇ, ನೀನು ತ್ರಿಲೋಕಗಳಲ್ಲಿಯೂ ನಿತ್ಯ ವಾಸ ಮಾಡ್ತಾ ಇದೆಯಾ, ನೀನೇ ಜಗದಂಬೆ, ಸದಾಶಿವನ ಪ್ರೀತಿ ಪಾತ್ರಳು ನೀನು, ದುರ್ಗಿ ಮಹೇಶ್ವರಿ, ನೀನು ಅತ್ಯಂತ ಪವಿತ್ರವಾದ ಶ್ರೀ ಪೂರ್ಣ ಶಕ್ತಿಯಾಗಿದೆಯಾ, ಪೂಜ್ಯನಾಗಿದೆಯಾ. ವ್ಯಕ್ತವಲ್ಲದ ಪ್ರಕೃತಿ ಮಹಾತತ್ವಗಳೆರಡು ನಿನ್ನ ರೂಪಗಳೇ ಆಗಿವೆ ತಾಯಿ. ನೀನು ಸರ್ವರಿಗೂ ಕಲ್ಯಾಣವನ್ನು ಉಂಟು ಮಾಡ್ತಕ್ಕಂಥ ಕಲ್ಯಾಣ ಮೂರ್ತಿ. ನೀನು ಶುದ್ಧ ಸ್ಥೂಲ ಸೂಕ್ಷ್ಮಾದಿಗಳಿಗೆಲ್ಲ ಆಶ್ರಯದಾತಳಾಗಿದೆಯಾ. ನೀನು ಅಂತರ್ವಿದ್ಯೆ ಸುವಿದ್ಯೆಗಳಿಂದ ಪರಿಪೂರ್ಣಳಾಗಿದೆಯಾ ತಾಯಿ. ನೀನೇ ಶ್ರದ್ಧೆ, ನೀನೇ ಧೃತಿ, ನೀನೇ ಶ್ರೀ, ನೀನೇ ಸಕಲ ಚರಾಚರಗಳಲ್ಲಿಯೂ ವ್ಯಾಪ್ತಳಾಗಿರುವಂಥವಳು. ನಿನ್ನಿಂದಲೇ ಈ ಸಮಸ್ತ ವಿಶ್ವವು ಪ್ರಕಾಶವನ್ನು ಪಡೀತಾ ಇರೋದು. ನೀನೇ ಸೂರ್ಯಕಿರಣ, ನಿನ್ನಿಂದಲೇ ಇದೆಲ್ಲವೂ ತಾಯೇ. ನೀನು ಈ ಬ್ರಹ್ಮಾಂಡಕ್ಕೆಲ್ಲ ಜೀವವಾಗಿದೆಯಾ. ನೀನು ದೇವ ಮಾತೆಯಾದ ಗಾಯತ್ರಿ, ಸಾವಿತ್ರಿ, ಸರಸ್ವತಿ, ಧರ್ಮರೂಪವಾದ 4 ವೇದಗಳು ನೀನೇ ತಾಯಿ. ಎಲ್ಲರ ಹಸಿವು, ಬಾಯಾರಿಕೆ, ಕಾಂತಿ, ಶಾಂತಿ, ಪ್ರಕಾಶ, ಬಯಕೆ ತೃಪ್ತಿಯಾಗಿದ್ದುಕೊಂಡು ನೀನು ಲೀಲಾ ವಿನೋದದಲ್ಲಿ ತಲ್ಲೀನಲಾಗಿದೆ ತಾಯಿ. ನೀನು ಸದಾ ಸರ್ವದಾ ಆನಂದ ನೀಡುವಂತಹ ಅನ್ನಪೂರ್ಣೆ. ಪುಣ್ಯಾತ್ಮರಲ್ಲಿ ಲಕ್ಷ್ಮಿಯಾಗಿ, ಪಾಪಿಗಳಲ್ಲಿ ದರಿದ್ರಳಾಗಿ ನೀನು ಕಾಣ್ದೆ ತಾಯಿ. ಪಂಚಭೂತಗಳೆಲ್ಲದರ ಸಾರಸತ್ವಗಳನ್ನು ಪ್ರಕಟಿಸುವಂತಹ ತತ್ವ ಸ್ವರೂಪಿಣಿ ನೀನಾಗಿದ್ಯಾ. ನೀನು ನೀತಿಜ್ಞರೆಲ್ಲರ ನೀತಿ ನೀನೇ, ವ್ಯವಸಾಯ ರೂಪಿಣಿ ನೀನೇ, ಸಾಮವೇದದ ಸಂಗೀತ ನೀನೇ, ನೀನೇ ಗ್ರಂಥಿ, ನೀನೇ ಯಜುರ್ವೇದ, ನೀನೇ ಮಂತ್ರಾಹುತಿ, ನೀನೇ ಋಗ್ವೇದದ ಮಾತ್ರೆ, ಅಥರ್ವಣ ವೇದದ ಪರಮಗತಿಯೂ ಕೂಡ ನೀನೇ ಆಗಿದ್ಯಾ. ಸರ್ವ ಪ್ರಾಣಗಳೆಲ್ಲದರ ಮೂಗು, ಕಿವಿ, ಕಣ್ಣು, ಭುಜ, ಎದೆಗಳಲ್ಲಿ ಧೃತಿ ರೂಪಗಳಾಗಿದ್ದುಕೊಂಡು ಎಲ್ರಿಗೂ ಸದಾ ಸುಖವನ್ನೇ ಉಂಟು ಮಾಡುವಂಥ ಜಗದಂಬೆ, ನಮ್ಮ ಎಲ್ಲರ ಮೇಲೆ ದಯೆ ತೋರಮ್ಮ ಅಂತ ದೈನ್ಯದಿಂದ, ತುಂಬ ಭಕ್ತಿಯಿಂದ, ಶ್ರದ್ಧೆಯಿಂದ ದೇವಾದಿ ದೇವತೆಗಳೆಲ್ಲರೂ ಕೂಡಿ ಹಿಮಾಲಯನ ಜೊತೆಯಲ್ಲಿ ದೇವಿಯನ್ನ, ಉಮೆಯನ್ನ ಪ್ರಾರ್ಥನೆ ಮಾಡ್ತಾರೆ. ಆಗ ಉಮೆ ಅಲ್ಲಿ ದಿವ್ಯ ರೂಪಿನಿಂದ ಪ್ರತ್ಯಕ್ಷಳಾಗ್ತಾಳೆ. ದೇವತೆಗಳಿಗೆ ಅಭಯವನ್ನು ನೀಡ್ತಾಳೆ. ಜಗನ್ಮಾತೆ ಸರ್ವ ಪಾಪ ನಿವಾರಣೆಯಾದಂತಹ ಉಮೆ ದೇವತೆಗಳ ಪ್ರಾರ್ಥನೆಯನ್ನು ಲಾಲಿಸ್ತಾಳೆ. ಅತ್ಯಂತ ದಯೆಯಿಂದ ಕೂಡಿದ ಮಾತೆ ತನ್ನ ಮಕ್ಕಳಿಗೆ ಪ್ರತ್ಯಕ್ಷಳಾಗೋ ಹಾಗೆ ಪ್ರತ್ಯಕ್ಷಳಾಗ್ತಾಳೆ. ಆಕೆ ಅತ್ಯಂತ ಅದ್ಭುತವಾದಂತಹ ರತ್ನಮಯ ರಥದಲ್ಲಿ ಕೂತ್ಕೊಂಡಿರ್ತಾಳೆ. ಆ ರಥ ಗಂಟೆಗಳಿಂದಲೂ ನಾನಾ ರತ್ನಾಭರಣಗಳಿಂದಲೂ ಅಲಂಕೃತವಾಗಿರುತ್ತೆ. ಉಮಾದೇವಿಯ ಅಂಗ ಪ್ರತ್ಯಂಗಗಳು 1 ಕೋಟಿ ಸೂರ್ಯ ಪ್ರಕಾಶಕ್ಕೂ ಮಿಗಿಲಾಗಿರುತ್ತೆ. 4 ಕಡೆ ಆಕೆಯ ತೇಜಪೂರ್ಣ ಕಾಂತಿ ಹಿತವಾಗಿ ಹರಡಿರುತ್ತೆ. ಸರಿ, ಉಮೆಯ ಸೌಂದರ್ಯ, ಕಾಂತಿ, ತೇಜಸ್ಸು ಅನುಪಮವಾಗಿರುತ್ತೆ. ಯಾವತ್ತೂ ಸದಾ ಶಿವನೊಡನೆಯೇ ವಾಸ ಮಾಡುವಂತಹ ಆಕೆಯ ತೇಜಸ್ಸನ್ನು ವರ್ಣಿಸುವುದಾದ್ರೂ ಹೇಗೆ? ಶಿವಲೋಕದಲ್ಲಿ ವಾಸ ಮಾಡುವಂತಹ ಮಹಾದೇವಿ ತ್ರಿವಿಧ ಚಿನ್ಮಯ ಗುಣಗಳಿಂದ ಕೂಡಿರ್ತಾಳೆ. ಒಮ್ಮೆ ಪ್ರಾಕೃತ ಗುಣಗಳಿಂದ ಕೂಡಿಲ್ಲ ಎಂದೇ ಅವಳ ನಿರ್ಗುಣಿ ಅಂತ ಹೇಳೋದು. ಆಕೆ ನಿತ್ಯ ಸ್ವರೂಪಳು. ಆಕೆ ದುಷ್ಟರನ್ನ ಯಾವತ್ತೂ ಕೋಪದಿಂದ ನಾಶ ಮಾಡುವವಳಾದ್ರಿಂದ ಆಕೆಯನ್ನು ಚಂಡಿ ಅಂತ ಕರೀತಾರೆ. ಎಲ್ಲರ ಕಷ್ಟಗಳನ್ನು ಪರಿಹರಿಸುವ ಜಗನ್ಮಾತೆಯಾಗಿದ್ದಾಳೆ. ಆಕೆ ವಾಸ್ತವದಲ್ಲಿ ಕಲ್ಯಾಣಮಯವಾದ ಶಿವಿಯಾಗಿದ್ದಾಳೆ. ಆಕೆ ಪ್ರಳಯ ಕಾಲದಲ್ಲಿ ಮಹಾನಿದ್ರೆಯಾಗಿ ಎಲ್ಲರನ್ನು ತನ್ನ ತೊಡೆಯ ಮೇಲೆ ಮಲಗಿಸ್ಕೊಳ್ತಾಳೆ. ತನ್ನ ಭಕ್ತರನ್ನ ಈ ಸಂಸಾರ ಸಾಗರದಿಂದ ಉದ್ಧರಿಸುವಂತಹ ಮಹಾಮಹಿಮೆ ಆಕೆ. ಇಂತಹ ತೇಜೋಪೂರ್ಣವಾದ ದೇವಿಯನ್ನ ದೇವತೆಗಳು ಸರಿಯಾಗಿ ನೋಡೋಕ್ಕಾಗಲ್ಲ. ಆಕೆಯ ಕೋಟಿ ಸೂರ್ಯ ಸಮಪ್ರಕಾಶ ಕಣ್ಣುಗಳನ್ನು ಕೋರೈಸ್ತಾ ಇತ್ತು. ಅದನ್ನು ಅರಿತಂತಹ ದೇವಿ ಆ ದೇವತೆಗಳೆಲ್ಲರಿಗೂ ತನ್ನ ಸ್ಪಷ್ಟವಾದ ದರ್ಶನ ಆಗೋ ಹಾಗೆ ಅವರಿಗೆ ಕಂಡು ಬರ್ತಾಳೆ. ದಯಾಮಯಿಯಾದ ಜಗದಂಬೆಯ ಕೃಪೆಯಿಂದ ದೇವತೆಗಳೆಲ್ಲರಿಗೂ ತುಂಬ ಸಂತೋಷವಾಗೋಗುತ್ತೆ. ಆಕೆಯ ಸ್ಪಷ್ಟವಾದ ದರ್ಶನವನ್ನು ಎಲ್ಲರೂ ಪಡಿತಾರೆ. ಆಕೆ ದರ್ಶನದಿಂದ ಕೃತಾರ್ಥರಾದಂಥ ದೇವತೆಗಳು ದೇವಿನ ಕುರಿತು ಕೇಳ್ತಾರೆ. ಅಮ್ಮ ಜಗನ್ಮಾತೆ,
ನಾವೆಲ್ಲರೂ ನಿನ್ನ ದಾಸರಾಗಿದ್ದೀವಿ. ದಯೆಗೈದು ನಮ್ಮೆಲ್ಲರ ಪ್ರಾರ್ಥನೆಯನ್ನು ಲಾಲಿಸಿ ಕೃಪೆ ಮಾಡಮ್ಮ. ತಾಯಿ, ಈ ಮೊದಲು ನೀನು ದಕ್ಷಿಣ ಕನ್ಯೆಯಾಗಿ ಅವತರಿಸಿ ರುದ್ರದೇವನ ಪತ್ನಿಯಾಗಿದ್ದೆ. ಆ ಅವತಾರದಲ್ಲಿ ಬ್ರಹ್ಮನೇ ಮೊದಲಾದ ದೇವಾದಿದೇವಗಳ ಕಷ್ಟಗಳನ್ನೆಲ್ಲ ಪರಿಹರಿಸಿಬಿಟ್ಟೆ, ಸಮಸ್ತರನ್ನು ಕಾಪಾಡಿದೆ. ಆಮೇಲೆ ತಂದೆಯಿಂದ ಅವಮಾನಿತಳಾದವಳು ನಿನ್ನ ಪ್ರತಿಜ್ಞೆಯಂತೆ ನಿನ್ನ ಅಗ್ನಿಯಲ್ಲಿ ನಿನ್ನ ದೇಹವನ್ನು ಸಮರ್ಪಿಸಿಬಿಟ್ಟೆ. ಇದರಿಂದ ದೇವತೆಗಳ ಸಂಪೂರ್ಣ ಕಷ್ಟ ಪರಿಹಾರವಾಗಲಿಲ್ಲ ತಾಯಿ. ನಮ್ಮೆಲ್ಲರ ಕೆಲಸ ಪರಿಪೂರ್ಣವಾಗಲಿಲ್ಲ. ಹಾಗಾಗಿ ನಾವೆಲ್ಲ ಇವತ್ತು ನಿನ್ನ ಮೊರೆಯನ್ನು ಹೊಕ್ಕಿದ್ದೀವಿ. ಸನತ್ ಕುಮಾರರ ಮಾತು ಸತ್ಯವಾಗೋ ಹಾಗೆ, ನಮ್ಮ ಅಭೀಷ್ಟ ಸಿದ್ಧಿಯಾಗೋ ಹಾಗೆ ಮಾಡಮ್ಮ. ತಾಯಿ, ನೀನು ಮತ್ತೆ ಭೂಮಿಯಲ್ಲಿ ಅವತಾರವನ್ನು ಎತ್ತಿ ಶಿವನ ಪತ್ನಿಯಾಗಮ್ಮ ದೇವಿ. ಈ ರೀತಿ ಅವತರಿಸಿ ನಿನ್ನ ಲೀಲೆಗಳಿಂದ ದೇವತೆಗಳಿಗೆ ಸುಖವಾಗೋ ಹಾಗೆ ಮಾಡಮ್ಮ. ನೀನು ಹೀಗೆ ಮಾಡೋದ್ರಿಂದ ಕೈಲಾಸನಾಥನಾದ ಶಿವನಿಗೂ ಕೂಡ ಸಂತೋಷವಾಗುತ್ತೆ. ನಮ್ಮೆಲ್ಲರನ್ನೂ ಸುಖಿಗಳನ್ನಾಗಿ ಮಾಡಮ್ಮ ತಾಯಿ ಅಂತ ಪ್ರಾರ್ಥಿಸ್ತಾರೆ. ದೇವತೆಗಳ ಪ್ರೇಮಪೂರ್ಣವಾದ ಭಕ್ತಿಮಯವಾದ ಪ್ರಾರ್ಥನೆಯಿಂದ ಜಗನ್ಮಾತೆ ಪ್ರಸನ್ನಳಾಗ್ತಾಳೆ. ಭಕ್ತ ವತ್ಸಳಲ್ಲೂ ದಯಾಮಯರು ಆದಂಥ ಜಗದಂಬೆ ಮನಸ್ಸಿನಲ್ಲಿಯೇ ಶಿವನನ್ನು ಧ್ಯಾನಿಸ್ಬಿಟ್ಟು ಈ ವಿಷ್ಣುವೇ ಮೊದಲಾದ ದೇವಾದಿ ದೇವತೆಗಳೆಲ್ಲರನ್ನು ಕುರಿತು, ದೇವಾದಿ ದೇವತೆಗಳೇ, ನೀವೆಲ್ಲರೂ ನಿಮ್ಮ ಚಿಂತೆ ವ್ಯಸನಗಳನ್ನ ಬಿಟ್ಬಿಡಿ. ನಾನು ನಿಮ್ಮ ಮೇಲೆ ಸುಪ್ರಸನ್ನಳಾಗಿದ್ದೀನಿ. ನೀವೆಲ್ಲ ನಿಮ್ಮ ಸ್ವಸ್ಥಾನಗಳಿಗೆ ತೆರಳಿ ಅನಂತ ಕಾಲದವರೆಗೆ ಸುಖವಾಗಿರಿ. ನಾನು ಅವತಾರವನ್ನು ಎತ್ತಿ ಮೇನೆಯ ಪುತ್ರಿಯಾಗಿ ಜನಿಸ್ತೀನಿ. ಅನಂತರ ರುದ್ರದೇವನ ಪತ್ನಿಯಾಗಿ ಎಲ್ಲಿಗೂ ಸುಖವನ್ನುಂಟು ಮಾಡ್ತೀನಿ. ಪರಮೇಶ್ವರನ ಲೀಲೆ ಅತ್ಯಂತ ಅದ್ಭುತವಾಗಿದ್ದು, ಅವನ ಲೀಲೆ ಅನುಪಮವಾಗಿದ್ದು, ಜ್ಞಾನಿಗಳು ಅವನ ಲೀಲೆಯಿಂದ ಮೋಹ ಪರವಶರಾಗ್ತಾರೆ. ನಾನು ದಕ್ಷಕನ್ಯೆಯಾಗಿ ಹುಟ್ಟಿ ನನ್ನ ಪ್ರಿಯನ ಅವಮಾನವನ್ನು ಸಹಿಸದೆ ನಾನು ಶರೀರ ತ್ಯಾಗ ಮಾಡಿದ ಆ ಕ್ಷಣದಿಂದ ಶಿವ ದುಃಖದಿಂದ ದಿಗಂಬರನಾಗಿ ಬಿಟ್ಟಿದ್ದಾನೆ. ನನ್ನ ಪತಿ ನನ್ನ ವಿರಹದಿಂದ ಸರ್ವವನ್ನು ತ್ಯಾಗ ಮಾಡಿ ಯೋಗಿಯಾಗಿದ್ದಾನೆ. ಅವನಿಗೂ ಕೂಡ ನಾನು ಭೂಮಿಯಲ್ಲಿ ಹಿಮಾಲಯನ ಮನೆಯಲ್ಲಿ ಅವತರಿಸಿ ಮತ್ತೆ ಆತನನ್ನೇ ವಿವಾಹವಾಗಬೇಕೆಂಬ ಅಭಿಲಾಷೆ ಇದೆ. ಹಾಗಾಗಿ ರುದ್ರದೇವನ ಸಂತೋಷಕ್ಕಾಗಿ ನಾನು ಮೇನೆಯ ಮಗಳಾಗಿ ಅವತಾರವನ್ನು ಎತ್ತಿ ಎಲ್ಲರಿಗೂ ಸುಖವನ್ನು ಉಂಟು ಮಾಡ್ತೀನಿ ಅಂತ ನುಡಿದು ಅಂತರ್ಧಾನಳಾಗ್ಬಿಡ್ತಾಳೆ. ವಿಷ್ಣು ಕೂಡ ಇನ್ನಿತರ ದೇವತೆಗಳು ಎಲ್ಲರೂ ಅತ್ಯಂತ ಆನಂದಿತರಾಗಿ ಅತ್ಯಂತ ಹರ್ಷಚಿತ್ತರಾಗಿ ತಮ್ಮ ತಮ್ಮ ಸ್ವಸ್ಥಾನಗಳಿಗೆ ತೆರಳುತ್ತಾರೆ. ಈಗ ದೇವತೆಗಳಿಗೆ ಪ್ರತ್ಯಕ್ಷಳಾಗಿದ್ದಾಯ್ತು, ದೇವತೆಗಳಿಗೆ ಹೇಳಿದ್ದಾಯ್ತು. ಈಗ ಮೇನೆಗೆ ಪ್ರತ್ಯಕ್ಷಳಾಗಿ ವರವನ್ನು ಕೊಡ್ತಾಳೆ ದೇವಿ. ಏನು ಹೇಳ್ತಾಳೆ ನೋಡಿ. ದೇವತೆಗಳೆಲ್ಲರೂ ಹಿಮಾಲಯನಿಗೆ ವಿವಾಹವನ್ನು ಮಾಡ್ತಾರೆ. ಆಮೇಲೆ ಹಿಮಾಲಯ ಮೇನೆ ಕೂಡಿ ಘೋರವಾದ ತಪಸ್ಸನ್ನು ಆಚರಿಸಕ್ಕೆ ಶುರು ಮಾಡ್ತಾರೆ. ಪ್ರತಿನಿತ್ಯ ಭಕ್ತಿಯಿಂದ ಶಿವನನ್ನ ಶಕ್ತಿಯನ್ನ ಎಡೆಬಿಡದೆ ಆರಾಧಿಸ್ತಾ ಇರ್ತಾರೆ ಇಬ್ರು. ಮೇನೆ ಅತ್ಯಂತ ಭಕ್ತಿಯಿಂದ ಶಿವೆಯನ್ನು ಕುರಿತು ತಪಸ್ಸು ಮಾಡೋಕ್ಕೆ ಶುರು ಮಾಡ್ತಾಳೆ. ದೇವಿ ಪ್ರಸನ್ನಳಾಗಬೇಕು ಅಂತ ಆಕೆ ದಿನವೂ ಬ್ರಾಹ್ಮಣರಿಗೆ ದಾನ ಧರ್ಮಾದಿಗಳನ್ನ ಮಾಡ್ತಿರ್ತಾಳೆ. ಮನಸ್ಸಿನಲ್ಲಿಯೇ ಸಂತಾನವಾಗಬೇಕು ಅಂತನ್ನುವಂಥ ಇಚ್ಛೆಯನ್ನು ದೃಢಪಡಿಸಿಟ್ಕೊಂಡು ಚೈತ್ರ ಮಾಸದ ಆರಂಭದಿಂದ 27 ವರ್ಷಗಳವರೆಗೆ ಪ್ರತಿ ದಿನವೂ ದೇವಿಯ ಆರಾಧನೆಯಲ್ಲಿ ತಲ್ಲೀನಳಾಗಿರ್ತಾಳೆ. ಆಕೆ ಅಷ್ಟಮಿ ದಿವಸ ಉಪವಾಸ ಮಾಡ್ತಾ ಇರ್ತಾಳೆ. ನವಮಿ ದಿನ ಮೃಷ್ಟಾನ್ನ ಭಕ್ಷ್ಯ ಭೋಜ್ಯಗಳಿಂದ ದೇವತೆಗಳನ್ನ ಸಂತೋಷಗೊಳಿಸ್ತಾ ಇರ್ತಾಳೆ. ಗಂಗಾ ನದಿಯ ದಡದಲ್ಲಿ ಔಷಧಿ ಪ್ರಸಾದದಲ್ಲಿ ಉಮೆಯ ಮೂರ್ತಿಯನ್ನ ಮಣ್ಣಿನಿಂದ ಮಾಡಿ ವಿವಿಧ ಬಗೆಯ ವಸ್ತ್ರಗಳನ್ನ ಸಮರ್ಪಿಸಿ ದೇವಿಯನ್ನ ಪೂಜಿಸ್ತಾ ಇರ್ತಾಳೆ. ಮತ್ತೆ ನಿರಾಹಾರಳಾಗಿಯೂ ಆಗಾಗ ವ್ರತ ಮಾಡ್ತಾ ಇರ್ತಾಳೆ. ಈ ವ್ರತದ ನಿಯಮಗಳನ್ನ ಆಕೆ ಚಾಚೂ ತಪ್ಪದೆ ಪರಿಪಾಲಿಸ್ತಾ ಇರ್ತಾಳೆ. ಆಗಾಗ ಕೇವಲ ಜಲವನ್ನೇ ಕುಡಿದು ಕಠಿಣ ವ್ರತವನ್ನು ಆಚರಿಸ್ತಾ ಇರ್ತಾಳೆ. ಕೆಲವೊಮ್ಮೆ ವಾಯುವನ್ನೇ ಆಹಾರವಾಗಿ ಸ್ವೀಕರಿಸಿ ದೇವಿಯನ್ನ ಕುರಿತು ತಪಸ್ಸಿನಲ್ಲಿ ನಿರತಳಾಗಿರ್ತಾ ಇರ್ತಾಳೆ. ಈ ರೀತಿ ಮೇನೆ ದೇವಿಯನ್ನ ಕುರಿತು ನಿರ್ಮಲವಾದ ಮನಸ್ಸಿನಿಂದ ಧ್ಯಾನ ಮಾಡಿ 27 ವರ್ಷಗಳನ್ನ ತನ್ನಲ್ಲಿಯೇ ಕಳೆದ್ಬಿಡ್ತಾಳೆ. ಈ 27 ವರ್ಷಗಳ ಆದ ನಂತರ ಜಗನ್ಮಾತೆಯಾದ ಉಮೆ ಮೇನೆಯ ಬಗ್ಗೆ ಅತ್ಯಂತ ಪ್ರಸನ್ನಳಾಗ್ತಾಳೆ. ಮೇನೆಯ ವಿಶುದ್ಧ ಭಾವದಂತ ಆ ಭಕ್ತಿಗೆ ಮೆಚ್ಚಿ ಆಕೆಯ ಬಗ್ಗೆ ತುಂಬ ಖುಷಿಯಾಗಿ ಆಕೆಯನ್ನು ಅನುಗ್ರಹಿಸುವ ಇಚ್ಛೆಯಿಂದ ಪ್ರತ್ಯಕ್ಷಳಾಗ್ತಾಳೆ. ಆಕೆಯ ತೇಜಪೂರ್ಣವಾದಂತಹ ಅದ್ವಿತೀಯ ರೂಪವನ್ನು ನೋಡಿ, ಮೇನೆ ನೀನು ಮಹಾಪತಿವ್ರತೆ, ದೈವ ಭಕ್ತಳು, ನಿನ್ನ ಘೋರವಾದ ತಪಸ್ಸನ್ನು ನಾನು ಮೆಚ್ಚಿದ್ದೀನಿ. ನಿನ್ನ ಅಭಿಲಾಷೆಯನ್ನು ತಿಳಿಸು. ನೀನು ದೃಢಭಕ್ತಿಯಿಂದ ಯಾವುದನ್ನು ಇಚ್ಛಿಸಿ ನನ್ನನ್ನು ಧ್ಯಾನಿಸಿ ತಪಸ್ಸು ಮಾಡಿದೆಯೋ ಅದನ್ನು ನಾನು ದಯಪಾಲಿಸ್ತೀನಿ ಅಂತ ಹೇಳ್ತಾಳೆ. ಆಮೇಲೆ ತನ್ನ ಮುಂದೆ ನಿಂತಂಥ ಆ ಚಾಮುಂಡಾಂಬೆಗೆ ನಮಸ್ಕರಿಸಿ ಅತ್ಯಂತ ವಿನಯದಿಂದ ಹೇಳ್ತಾಳೆ, ಮಹಾತಾಯಿ ಜಗದಂಬೆ, ನೀನು ನನ್ನ ಮೇಲೆ ದಯೆಗೈದು ಪ್ರತ್ಯಕ್ಷನಾಗಿದೆಯಾ. ನಿನ್ನ ಸುರಮ್ಯ ರೂಪ ನನ್ನನ್ನು ಸಂಪೂರ್ಣವಾಗಿ ಆಕರ್ಷಿಸ್ಬಿಟ್ಟಿದೆ ಅಮ್ಮ. ಮೊದಲು ನಿನ್ನ ಸ್ತುತಿಯನ್ನ ಮಾಡಿ ನಾನು ತೃಪ್ತಳಾಗಬೇಕು ಅಂತ ಇದ್ದೀನಿ ಅಂತ ಹೇಳ್ತಾಳೆ. ದೇವಿ ಅದರಿಂದ ಪ್ರಸನ್ನಳಾಗಿ ಅತ್ಯಂತ ಮಮತೆಯಿಂದ ಮೀನಾದೇವಿಯನ್ನು ಆಲಂಗಿಸ್ಕೊಳ್ತಾಳೆ. ಒಡನೆಯೇ ಮೇನೆಗೆ ಅತಿಯಾದ ವಿಶುದ್ಧವು ಉನ್ನತವಾದ ಜ್ಞಾನವ ಪ್ರಾಪ್ತಿಯಾಗುತ್ತೆ. ಆಗ ಮೀನಾದೇವಿ ಜಗದಂಬೆಯನ್ನು ವಿಧವಾಗಿ ಸ್ತುತಿಸೋದಕ್ಕೆ ಶುರು ಮಾಡ್ತಾಳೆ. ತಾಯೇ ಮಹಾಮಾಯೇ, ಸಂಪೂರ್ಣ ಜಗತ್ತನ್ನೇ ನೀನಲ್ಲಿ ನೀನು ಅಳವಡಿಸ್ಕೊಂಡಿದ್ಯಮ್ಮ.
ನೀನು ಈ ರೀತಿಯಾಗಿ ಲೋಕಧಾರಿಣಿಯಾಗಿದ್ಯಾ. ಇಚ್ಛಿಸಿದ ವಸ್ತುಗಳನ್ನೆಲ್ಲ ದಯಪಾಲಿಸುವಂಥ ವರಪ್ರದಾಯಿನಿ ನಿನಗಿದು ನಮಸ್ಕರಿಸ್ತಾ ಇದ್ದೀನಿ. ತಾಯೇ, ನೀನು ನಿತ್ಯಾನಂದವನ್ನು ಪ್ರದಾನ ಮಾಡುವವಳು. ನೀನು ಮಾಯೆ, ಜಗಜ್ಜನನಿ, ಸುಂದರವಾದ ಕಮಲ ಪುಷ್ಪಗಳಿಂದ ಅಲಂಕೃತಳಾದಂಥ ಸುರಮ್ಯ ರೂಪಿಣಿ ನೀನು. ನಿತ್ಯ ಸಿದ್ಧಳಾದ ಉಮೆ ನೀನು. ಎಲ್ಲರ ಮಾತಾಮಹಿಯಾಗಿದೆಯಮ್ಮ. ನಿತ್ಯಾನಂದಮಯಿ, ಭಕ್ತರ ದುಃಖವನ್ನು ಕ್ಷಣ ಮಾತ್ರದಲ್ಲಿ ಹೋಗ್ಲಾಡಿಸುವಂತಹ ಕಲ್ಪಾಂತರದವರೆಗೆ ಸ್ತ್ರೀಯರ ಸರ್ವ ಜೀವಿಗಳ ಬುದ್ಧಿ ರೂಪಿಣಿ ನೀನು ತಾಯಿ. ನಿನಗಿದೋ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ತಾಯೇ, ನೀನು ಯತಿಗಳ ಅಜ್ಞಾನಮಯವಾದ ಬಂಧನವನ್ನು ಪರಿಹರಿಸುವಂತಹ ಬ್ರಹ್ಮವಿದ್ಯೆಯಾಗಿದೆಯಾ ತಾಯಿ. ನಿನ್ನನ್ನು ಹೀಗೆ ಅಂತ ವರ್ಣಿಸುವುದಕ್ಕೆ ಸಾಧ್ಯವೇ ಅಮ್ಮ? ಜಗನ್ಮಾತೆ, ಅಥರ್ವಣ ವೇದದಲ್ಲಿ ಉಕ್ತವಾಗಿರುವ ಹಿಂಸೆಯೂ ನೀನೇ ಅಮ್ಮ. ನನ್ನ ಅಭೀಷ್ಟವನ್ನು ದಯಮಾಡಿ ಅನುಗ್ರಹ ಮಾಡಮ್ಮ. ಜಗದಂಬೆ ಭಾವಹೀನವಾದಂತಹ ಅದೃಶ್ಯ ನಿತ್ಯಾನಿತ್ಯ ತನ್ಮಾತ್ರಗಳಿಂದ ಪಂಚಭೂತಗಳ ಸಮೂಹವೆಲ್ಲವನ್ನು ಸಂಯುಕ್ತಗೊಳಿಸುವಂತಹ ಅದ್ವಿತೀಯ ಶಕ್ತಿಯಮ್ಮ ನೀನು. ನೀನು ಅವೆಲ್ಲದರ ಶಾಶ್ವತ ಶಕ್ತಿ. ನಿನ್ನ ಸ್ವರೂಪ ನಿತ್ಯವಾದದ್ದು. ನೀನೇ ಆಗಾಗ ಯೋಗ್ಯ ಯುಕ್ತಳಾಗಿ ಸಮರ್ಥಳಾಗಿ ಸ್ತ್ರೀ ರೂಪ ಧರಿಸಿ ಅವತಾರವನ್ನು ಎತ್ತಾನೇ ಇರ್ತೆ ತಾಯಿ. ನೀನು ಈ ಜಗತ್ತಿನ ಯೋಗಿನಿ ದೇವಿ, ಮಹಾತಾಯಿ, ಮಹಾಶಕ್ತಿ. ನೀನೇ ಆಧಾರ ಶಕ್ತಿಯಾಗಿದೆಯಮ್ಮ. ಈ ಪ್ರಾಕೃತ ತತ್ವಗಳಿಂದ ಹೊರತಾದ ನಿತ್ಯಳಾದ ಪ್ರಕೃತಿ ಅಂತ ನೀನು ಸುಪ್ರಸಿದ್ಧಳಾಗಿದೆಯಾ ತಾಯಿ. ಬ್ರಹ್ಮನನ್ನು ವಶಪಡಿಸಿಕೊಳ್ಳುವಂಥ ಶಕ್ತಿಯಾದ ನಿತ್ಯ ವಿದ್ಯೆಯೂ ನೀನೇ. ನೀನೇ ಎಲ್ಲವೂ ತಾಯೇ. ನೀನು ನನಗೆ ದಯಮಾಡಿ ಪ್ರಸನ್ನಳಾಗಮ್ಮ. ಜಗನ್ಮಾಯೆ, ಅಗ್ನಿಯಲ್ಲಿರುವ ಉಗ್ರವಾದ ದಹನ ಶಕ್ತಿಯೂ ನೀನೇ ಅಲ್ವೇ ಅಮ್ಮ. ಸೂರ್ಯನಲ್ಲಿರುವ ಕಿರಣಗಳ ಪ್ರಕಾಶ ಶಕ್ತಿಯೂ ನೀನೇ ಅಲ್ವೇ ಅಮ್ಮ. ಚಂದ್ರನಲ್ಲಿರುವಂಥ ಆಹ್ಲಾದಿಕ ಶಕ್ತಿಯೂ ನೀನೇ ಅಲ್ವೇ ತಾಯಿ. ಇಂಥ ಅದ್ವಿತೀಯಳಾದ ಚಂಡಿ ಮಹಾತಾಯೇ, ನಾನು ನಿನ್ನ ಸ್ತುತಿಯನ್ನು ಮಾಡ್ತಾ ಇದ್ದೀನಿ. ನೀನು ಸ್ತ್ರೀಯರಿಗೆ ಪ್ರೀತಿ ಪಾತ್ರಳಾದವಳು ತಾಯೇ. ಊರ್ಧ್ವರೇತಳಾದ ನೀನೇ ಬ್ರಹ್ಮಚಾರಿಗಳಲ್ಲಿರುವ ಧ್ಯೇಯಭೂತಳು, ನಿತ್ಯಳು, ಬ್ರಹ್ಮಶಕ್ತಿಯೂ ಆಗಿದೆಯಾ ತಾಯಿ. ಸಂಪೂರ್ಣ ವಿಶ್ವದ ವಾಂಛೆಯು ಮಹಾವಿಷ್ಣುವಿನ ಮಾಯೆಯು ನೀನೇ ಆಗಿದೆಯಮ್ಮ. ಇಚ್ಛಾನುಸಾರವಾಗಿ ಅವತಾರಗಳನ್ನ ಎತ್ತುತ್ತಾ ಸೃಷ್ಟಿ, ಸ್ಥಿತಿ, ಸಂಹಾರ ಮಾಡುವಂತಹ ಬ್ರಹ್ಮ, ವಿಷ್ಣು, ಮಹೇಶ್ವರ ಎಲ್ಲರ ಹೇತುಭೂತಗಳು ನೀನೇ ಆಗಿದೆಯಾ ಮಹಾತಾಯಿ. ದೇವಿ, ನನ್ನನ್ನು ದಯಮಾಡಿ ಕರುಣಿಸಮ್ಮ ಅಂತ ಹೇಳಿ ಮೇನೆ ಅತ್ಯಂತ ಅನನ್ಯವಾದ ಭಕ್ತಿಯಿಂದ ದೇವಿಯನ್ನು ಸ್ತುತಿಸ್ತಾಳೆ. ಮೇನೆಯ ಭಕ್ತಿಪೂರ್ಣವಾದ ಈ ಸ್ತುತಿ ವಚನಗಳಿಂದ ಜಗನ್ಮಾತೆಯಾದ ಆದಿಶಕ್ತಿಗೆ ಪ್ರಸನ್ನ ಆಗ್ಬಿಡುತ್ತಾಳೆ. ದೇವಿ ಆನಂದ ಆಗೋಗುತ್ತೆ ದೇವಿಗೆ. ಆಕೆ ಮತ್ತೆ ಮೇನೆಯ ಕುರಿತು ವಾತ್ಸಲ್ಯದಿಂದ ಹೇಳ್ತಾಳೆ, ಮಗು, ನಿನಗೆ ಬೇಕಾದ ವರವನ್ನು ಕೇಳ್ಕೊ. ನೀನು ನನಗೆ ಪ್ರಾಣಕ್ಕೂ ಮಿಗಿಲೆನಿಸಿ ಪ್ರೀತಿ ಪಾತ್ರಳಾಗಿದ್ಯಾ. ನಿನ್ನ ಇಚ್ಛೆ ಏನು ಅಂತ ಹೇಳು, ನಾನು ನೆರವೇರಿಸ್ತೀನಿ. ನಿನಗಾಗಿ ನಾನು ಏನು ಬೇಕಾದರೂ ಕೊಡ್ತೀನಿ ಅಂತಾಳೆ. ಜಗದಂಬೆಯಾದ ಮಹೇಶ್ವರಿಯ ಅಮೃತ ಸಮವಾದ ಮಧುರವಾದ ಮಾತುಗಳನ್ನ ಕೇಳಿ ಮೀನಾದೇವಿ ಸಂತುಷ್ಟಳಾಗ್ಬಿಡ್ತಾಳೆ. ಆನಂದಿತಳಾದಂಥ ಮೀನಾದೇವಿ ಆ ಜಗನ್ಮಾತೆಗೆ ನಮಸ್ಕಾರ ಮಾಡಿ, ತಾಯಿ ಜಯವಾಗಲಿ, ದಾನೇಶ್ವರಿ, ಮಹೇಶ್ವರಿ, ದಯಮಾಡಿ ನನಗೆ ಮೊದಲನೆಯದಾಗಿ 100 ಮಂದಿ ಪುತ್ರರನ್ನ ಕರುಣಿಸಮ್ಮ. ಅವರೆಲ್ಲರೂ ದೀರ್ಘಾಯುಗಳಾಗಿ ಬಲ ವೀರ್ಯಗಳಿಂದ ತುಂಬಿದ್ದು ವೃದ್ಧಿ ಸಿದ್ಧಿಗಳಿಂದ ಕೂಡಿರುವಂತೆ ದಯಪಾಲಿಸಮ್ಮ. ಆ 100 ಮಂದಿ ಪುತ್ರರು ಜನನವಾದ ಅನಂತರ ನನಗೆ ಒಬ್ಬಳು ಪುತ್ರಿಯನ್ನು ಕರುಣಿಸಮ್ಮ. ಆ ಪುತ್ರಿ ಸಕಲ ಕಲ್ಯಾಣ ಗುಣಗಳಿಂದ ಪೂರ್ಣವಾಗಿರಲಿ. ಆಕೆಯ ಸೌಂದರ್ಯ ಅದ್ವಿತೀಯವಾಗಿರಲಿ. ಆಕೆಯ ಗುಣ ಅಮೂಲ್ಯವಾದದ್ದಾಗಿರಲಿ. 2 ಕುಲಗಳನ್ನ ಬೆಳೆಸಿ 3 ಲೋಕಗಳಿಗೂ ಸುಖ ಆನಂದವನ್ನು ಕೊಡುವಂತಹ ಕನ್ಯೆಯನ್ನು, ಪುತ್ರಿಯನ್ನು ನನಗೆ ಕೊಡಮ್ಮ. ಜಗನ್ಮಾತೆ, ದೇವತೆಗಳ ಕಾರ್ಯಸಿದ್ಧಿಗಾಗಿ ನೀನೇ ನನ್ನ ಪುತ್ರಿಯಾಗಿ ಅವತರಿಸಿ ರುದ್ರದೇವನ ಪತ್ನಿಯಾಗಿ ನಿನ್ನ ಲೀಲೆಯನ್ನು ಈ ಜಗತ್ತಿಗೆ ಪ್ರಕಟ ಮಾಡಮ್ಮ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಮೀನಾದೇವಿಯ ಪ್ರಾರ್ಥನೆಯನ್ನು ಜಗದಂಬೆ ಲಾಲಿಸಿ ಪ್ರಸನ್ನವದನಳಾಗ್ತಾಳೆ. ತನ್ನ ಮೃದು ಹಸ್ತಗಳಿಂದ ಆಕೆಯನ್ನು ನೇವರಿಸಿ, ಮೀನಾ, ನಿನಗೆ ಮೊದಲು 100 ಜನ ಪುತ್ರರು ಹುಟ್ಟುತ್ತಾರೆ. ಅವರಲ್ಲಿ ಜ್ಯೇಷ್ಠ ಪುತ್ರ ಎಲ್ಲರಿಗಿಂತ ಅತ್ಯಂತ ಬಲಶಾಲಿ ಆಗ್ತಾನೆ, ಪ್ರಧಾನನೂ ಆಗ್ತಾನೆ. ನಿನ್ನ ಭಕ್ತಿಗೆ ನಾನು ಮೆಚ್ಚಿರುವೆನಾದ್ರಿಂದ ನಾನು ನಿನ್ನ ಪುತ್ರಿಯಾಗಿ ಅವತರಿಸ್ತೇನೆ. ದೇವತೆಗಳ ಅಭೀಷ್ಟವನ್ನು ನೆರವೇರಿಸುವಂಥ ಒಂದು ಘನ ಕಾರ್ಯವನ್ನು ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ನೋಡ್ತಿದ್ದಾಗೆ ಅದೃಶ್ಯಳಾಗ್ಬಿಡ್ತಾಳೆ. ಮಹೇಶ್ವರಿಯಿಂದ ತನ್ನ ಅಭೀಷ್ಟ ಸಿದ್ಧಿ ಆಯಿತು ಅಂತ ಮೀನಾದೇವಿ ಅತ್ಯಂತ ಆನಂದಿತಳಾಗ್ತಾಳೆ. ತಪಸ್ಸಿನಿಂದ ಉಂಟಾಗಿದ್ದಂಥ ಆಯಾಸವೆಲ್ಲ ಕ್ಷಣ ಮಾತ್ರದಲ್ಲಿ ಪರಿಹಾರ ಆಗೋಗ್ಬಿಡುತ್ತೆ. ಆಕೆ ತನ್ನ ಸ್ವಸ್ಥಾನಕ್ಕೆ ತೆರಳ್ತಾಳೆ. ಕಾಲಕ್ರಮದಲ್ಲಿ ಮೀನಾದೇವಿ ಗರ್ಭಿಣಿಯಾಗ್ತಾಳೆ. ದಿನ ಕಳೆದಂತೆ ಗರ್ಭ ಬೆಳೀತಾ ಹೋಗುತ್ತೆ. ಪ್ರಥಮವಾಗಿ ಆಕೆ ಜ್ಯೇಷ್ಠ ಪುತ್ರನನ್ನು ಪಡಿತಾಳೆ. ಅವನಿಗೆ ಮೈನಾಕ ಅಂತ ಹೆಸರಿಡ್ತಾರೆ. ಮೈನಾಕ ಸಮುದ್ರರಾಜನ ಜೊತೆ ಮಿತ್ರತ್ವವನ್ನು ಬೆಳೆಸ್ಕೊಂಡು ಆ ಪ್ರಸಿದ್ಧ ಪರ್ವತ ಪ್ರಾಂತ್ಯ ನಾಗಕನ್ಯೆಯರ ವಿಹಾರ ಸ್ಥಾನವಾಗುತ್ತೆ.
ಮೈನಾಕನ ಸಮಸ್ತ ಪ್ರದೇಶವು ಬಹು ಶ್ರೇಷ್ಠವಾಗಿದ್ದು ಹಿಮಾಚಲನ 100 ಪುತ್ರರಲ್ಲಿ ಅವನು ಅತ್ಯಂತ ಶ್ರೇಷ್ಠನೂ ಬಲಶಾಲಿಯೂ ಆಗಿರ್ತಾನೆ. ಇವನು ಪರ್ವತರಾಜನ ಪದಪ್ರಾಂತ್ಯದಲ್ಲಿ ಪ್ರತಿಷ್ಠಿತನಾಗಿರ್ತಾನೆ. ಈ 100 ಜನ ಪುತ್ರರ ಜನನದ ಅನಂತರ ಹಿಮಾಲಯ ಮೇನಾದೇವಿ ದೇವತೆಗಳ ಕಾರ್ಯಸಿದ್ಧಿಗಾಗಿ ಜನಿಸುವಂತಹ ಉಮಾದೇವಿಯನ್ನು ಧ್ಯಾನಿಸ್ತಾ ಇರ್ತಾರೆ. ಸರ್ವಸಿದ್ಧಿದಾಯಕಳಾದ ಭಗವತಿ ಹಿಮಾಲಯನ ಚಿತ್ತದಲ್ಲಿ ಬಂದು ನೆಲೆಸ್ತಾಳೆ. ಒಡನೆಯೇ ಹಿಮಾಲಯನ ಶರೀರವೆಲ್ಲವೂ ಅದ್ವಿತೀಯವೂ ಅಮೋಘವೂ ಭೂಮಯವಾದಂತಹ ಪ್ರಕಾಶದಿಂದ ಹೊಳೆಯುತ್ತೆ. ಆತನ ತೇಜ ಅಗ್ನಿ ತೇಜಸ್ಸನ್ನು ಮೀರಿಸುತ್ತೆ. ಹಿಮಾಲಯ ಮಂಗಳ ಮುಹೂರ್ತದಲ್ಲಿ ತನ್ನ ಪತ್ನಿಯಾದ ಮೈನಾದೇವಿಯ ಉದರದಲ್ಲಿ ಜಗನ್ಮಾತೆಯ ಶಕ್ತಿಯಿಂದ ಪರಿಪೂರ್ಣವಾದ ಅಂಶವನ್ನು ಪ್ರತಿಷ್ಠಿಸ್ತಾನೆ. ಹೀಗೆ ಗಿರಿರಾಜನ ಪತ್ನಿಯಾದ ಮೇನಾದೇವಿ ಪತಿಯು ತನ್ನ ಗರ್ಭದಲ್ಲಿ ಪ್ರತಿಷ್ಠಿಸಿದಂತಹ ಜಗನ್ಮಾತೆಯ ಅಂಶದ ಕೃಪೆಯಿಂದ ಅತ್ಯಂತ ಆನಂದಿತಳಾಗ್ತಾಳೆ. ಸಂಪೂರ್ಣ ವಿಶ್ವದ ನಿವಾಸಭೂತಳಾದ ದೇವಿ ಗರ್ಭದಲ್ಲಿ ನೆಲೆಸಿದ್ದರಿಂದ ಗಿರಿರಾಜನ ಪತ್ನಿ ಅಸಂಖ್ಯ ಚಂದ್ರ ಪ್ರಕಾಶ ಪೂರ್ಣವಾಗಿ ಶೋಭಿಸ್ತಿರ್ತಾಳೆ. ಈ ರೀತಿ ಶೋಭಿಸ್ತಾ ಇದ್ದಂತಹ ಪತ್ನಿಯನ್ನ ನೋಡಿ ಗಿರಿರಾಜ ಹಿಮಾಲಯ ಅತ್ಯಂತ ಪ್ರಸನ್ನ ಆಗ್ತಾನೆ. ಮಹಾಮಾಯೆಯೇ ಸಾಕ್ಷಾತ್ತಾಗಿ ಮೀನಾದೇವಿಯ ಗರ್ಭದಲ್ಲಿ ಬಂದು ನೆಲೆಸಿದ್ರಿಂದ ಆಕೆಯ ತೇಜಸ್ಸು ಅಸದೃಶವಾಗಿರುತ್ತೆ. ಅಲ್ಲದೆ ಅದು ಅತ್ಯಂತ ಪೂರ್ಣವಾದ ತೇಜಸ್ಸಾಗಿರುತ್ತೆ. ಆಗ ವಿಷ್ಣುವೇ ಮೊದಲಾದಂತಹ ಎಲ್ಲ ದೇವಾದಿ ದೇವತೆಗಳೆಲ್ಲರೂ ಬಂದು ಅನೇಕ ರೀತಿಯ ಸ್ತುತಿಗಳಿಂದ ಆ ದೇವಿನ ಬಗೆ ಬಗೆಯಾಗಿ ಸ್ತುತಿಸಿ ಎಲ್ಲರೂ ತಮ್ಮ ತಮ್ಮ ಸ್ವಸ್ಥಾನಗಳಿಗೆ ಹಿಂತಿರುಗ್ತಾರೆ. ನವಮಾಸ ತುಂಬುತ್ತೆ. 10ನೇ ತಿಂಗಳು 9ನೇ ತಿಂಗಳು ತುಂಬುತ್ತೆ. ಆಗ ಜಗದಂಬೆಯಾದ ಕಾಳಿಕಾದೇವಿ ನವಜಾತ ಶಿಶುವಿನಂತೆ ಪ್ರಕಟಗೊಳ್ತಾಳೆ. ಚೈತ್ರ ಮಾಸದಲ್ಲಿ ವಸಂತ ಋತು ನಲ್ಲಾಡ್ತಾ ಇರುವಾಗ ನವಮಿ ತಿಥಿ ಎಂದು ಮೃಗಶಿರ ನಕ್ಷತ್ರದಲ್ಲಿ ಅರ್ಧರಾತ್ರಿಯಾಗಿದ್ದಾಗ ಚಂದ್ರಮಂಡಲದಿಂದ ಆಕಾಶ ಗಂಗೆ ಬರೋ ಹಾಗೆ ಜಗದಂಬೆ ತಮ್ಮ ಸ್ವರೂಪದಲ್ಲಿ ಪ್ರಕಟಗೊಳ್ತಾಳೆ. ಆಗ ಸಂಪೂರ್ಣ ವಿಶ್ವದಲ್ಲಿ ಸಂತೋಷ ಹರಡುತ್ತೆ. ಪ್ರಕೃತಿ ಆನಂದದಿಂದ ನರ್ತನವನ್ನು ಮಾಡ್ತಾಳೆ. ಕೋಗಿಲೆಗಳು ಧ್ವನಿಗೈಯುತ್ತವೆ. ಸುಗಂಧಿತವಾದ ಮಂದವಾಯು ಬೀಸತೊಡಗುತ್ತೆ. ಜಲವರ್ಷವಾಗುತ್ತೆ. ಪುಷ್ಪವೃಷ್ಟಿಯಾಗುತ್ತೆ. ವಿಷ್ಣು ಬ್ರಹ್ಮನೇ ಮೊದಲಾದ ದೇವತೆಗಳೆಲ್ಲರೂ ಅಲ್ಲಿಗೆ ಬಂದು ಆನಂದದಿಂದ ಜಗನ್ಮಾತೆಯನ್ನು ಸ್ತುತಿಸ್ತಾರೆ. ದೇವತೆಗಳು ಆ ರೀತಿ ಸ್ತುತಿಸಿ ತಪ್ಪಾಡುತ್ತಾ ಹೊರಟ್ಬಿಡ್ತಾರೆ. ಇತ್ತ ಮೀನಾದೇವಿ ನೀಲ ಕಮಲದ ಹಾಗೆ ಶೋಭಾಯಮಾನಳಾಗಿದ್ದಂಥ ಜಗದಂಬೆಯನ್ನು ದರ್ಶಿಸಿ ಧನ್ಯಳಾಗ್ತಾಳೆ. ಆಕೆಯ ದರ್ಶನ ಮಾತ್ರದಿಂದ ಆಕೆಗೆ ದಿವ್ಯ ಜ್ಞಾನ ಲಭಿಸುತ್ತೆ. ಆಕೆಯನ್ನು ಪರಮೇಶ್ವರಿ ಅಂತ ಅರಿತು ನಾನಾ ರೀತಿಯಾಗಿ ಸ್ತುತಿಸ ಶುರು ಮಾಡ್ತಾಳೆ. ತಾಯಿ ಜಗನ್ಮಾತೆ, ಆದಿಸ್ವರೂಪಿಣಿ ಮಹೇಶ್ವರಿ, ಅಂಬಿಕೆ, ನೀನು ನನ್ನ ಮೇಲೆ ಪ್ರಸನ್ನಳಾಗಿ ಈ ರೂಪಿನಲ್ಲಿ ಪ್ರಕಟಳಾಗಿದೆಯಾ. ನೀನು ಸಂಪೂರ್ಣ ಶಕ್ತಿಗಳಲ್ಲಿ ಆದಿಶಕ್ತಿಯು, ಸಂಪೂರ್ಣ ವಿಶ್ವದ ಜನನಿಯೂ ಆಗಿದೆಯಾ. ಶಿವನ ಪ್ರೀತಿ ಪಾತ್ರಳಾದ ನೀನು ದೇವತೆಗಳೆಲ್ಲರಿಗೂ ಪರಾಶಕ್ತಿಯಾಗಿದೆಯಾ. ನೀನು ನನ್ನ ಮೇಲೆ ದಯೆ ತೋರಿ ಇದೇ ರೂಪದಲ್ಲಿ ನನ್ನ ಹೃದಯದಲ್ಲಿ ನೆಲೆಸು. ನನ್ನ ಜೊತೆಗೆ ಪುತ್ರಿಯಂತೆ ಅದಕ್ಕೆ ಅನುರೂಪವಾದ ದರ್ಶನೀಯವಾದ ರೂಪವನ್ನು ಧರಿಸಮ್ಮ ಅಂತ ಪ್ರಾರ್ಥನೆ ಮಾಡ್ತಾಳೆ. ಜಗದಂಬೆ ಮೀನಾದೇವಿಯ ಪ್ರಾರ್ಥನೆಯಿಂದ ಪ್ರಸನ್ನಳಾಗ್ತಾಳೆ. ಮೀನಾದೇವಿ, ಈ ಮೊದಲು ನೀನು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ನನ್ನನ್ನು ಪೂಜೆ ಮಾಡಿದೆ. ಆಗ ನಾನು ನಿನ್ನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷಳಾದೆ. ನೀನು ನನ್ನನ್ನು ನಿನ್ನ ಪುತ್ರಿಯಾಗಿ ಜನಿಸಿ ದೇವತೆಗಳ ಅಭೀಷ್ಟವನ್ನು ನೆರವೇರಿಸಬೇಕು ಅಂತ ವರವನ್ನು ಕೇಳಿಕೊಂಡೆ. ಅದಕ್ಕೆ ನಾನು ತಥಾಸ್ತು ಅಂತ ನುಡಿದು ಅದೃಷ್ಟಳಾದೆ. ಈಗ ಆ ವರಕ್ಕೆ ಅನುಸಾರವಾಗಿ ನಿನ್ನ ಪುತ್ರಿಯಾಗಿ ಜನಿಸಿದ್ದೀನಿ. ನಾನು ನಿನಗೆ ಈ ದಿವ್ಯ ರೂಪವನ್ನು ತೋರಿಸಿದ್ದು ಯಾಕಪ್ಪ ಅಂದರೆ ನೀನು ನನ್ನ ಸ್ಮರಣೆಯನ್ನು ಮರೆಯದಿರಲಿ ಅಂತ. ಹಾಗಲ್ಲದೆ ಕೇವಲ ಮನುಷ್ಯ ರೂಪದಲ್ಲಿ ಪ್ರಕಟಳಾದರೆ ನೀನು ಅರಿಯದೆ ನಿನ್ನ ವರ ಪ್ರಾಪ್ತಿಯಾಗಲಿಲ್ಲವಲ್ಲ ಅಂತ ದುಃಖಿಸುವೆ ಅಂತಲೇ ನಾನು ಈ ದಿವ್ಯ ರೂಪದ ದರ್ಶನವನ್ನು ಕೊಟ್ಟಿದ್ದೀನಿ. ಈಗ ನೀವು ಸತಿಪತಿಗಳಿಬ್ಬರು ನನ್ನನ್ನು ಪುತ್ರಿಯಂತೆಯೋ ಅಥವಾ ದಿವ್ಯ ಭಾವದಿಂದಲೋ ಪ್ರೀತಿಯಿಂದ ನೋಡ್ಕೊಳ್ಳಿ. ಇದರಿಂದ ನಿಮಗೆ ಸದ್ಗತಿ ದೊರಕುತ್ತೆ. ನಾನು ಭೂಮಿಯಲ್ಲಿ ಅತ್ಯಂತ ಅದ್ಭುತವಾದ ಲೀಲೆಯನ್ನು ತೋರಿಸಿ ದೇವತೆಗಳ ಇಚ್ಛಿಸಿದ ಕಾರ್ಯವನ್ನು ಮಾಡಿಕೊಡ್ತೀನಿ. ಶಂಭುವಿನ ಪತ್ನಿಯಾಗಿ ಸಜ್ಜನರನ್ನ ಉದ್ಧಾರ ಮಾಡ್ತೀನಿ ಅಂತ ಹೇಳಿ ತಕ್ಷಣ ನಮ್ಮ ಶಿಶುವಿನ ರೂಪ ಧರಿಸಿ ಭೂಲೋಕದಲ್ಲಿ ಅವತರಿಸ್ತಾಳೆ. ಜಗನ್ಮಾತೆಯಾದ ಆ ಮಹಾದೇವಿ ಮೀನಾದೇವಿಯ ಪುತ್ರಿಯಾಗಿ ನವಜಾತ ಶಿಶುವಾಗಿ ಸಾಮಾನ್ಯ ಮಗುವಿನಂತೆ ಅಳತಕ್ಕೆ ಶುರು ಮಾಡ್ತಾಳೆ. ಜಗನ್ಮಾತೆಯ ರೋದನ ಅತ್ಯಂತ ಮನೋಹರವಾಗಿರುತ್ತೆ. ಬಂಧುಗಳೇ, ಈ ಕಥೆಯನ್ನು ಕೇಳ್ತಾ ಇದ್ರೇ ಸಂತೋಷ ಆಗ್ತಾ ಇದೆ. ಈ ಕಥೆಯನ್ನು ಹೇಳ್ತಾ ಇದ್ರೆ ಓದ್ತಾ ಇದ್ರೆ ನನಗೆ ಆನಂದ ತುಂಬಿ ಬರ್ತಾ ಇದೆ. ಆ ಮಹಾದೇವಿಯ ಮಹಿಮೆ ಅತ್ಯಂತ ಅಪಾರವಾದದ್ದು. ನನಗೆ ಅತ್ಯಂತ ಆನಂದ ಆಗ್ಬಿಡುತ್ತೆ ಪಾರ್ವತಿ ಕಲ್ಯಾಣ ಓದಬೇಕಾದ್ರೆ. ತುಂಬ 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 ಸಂತೋಷ ಆಗ್ತದೆ. ಬಂಧುಗಳೇ, ದಯಮಾಡಿ ಈ ಕಥೆಯನ್ನು ಪೂರ್ಣವಾಗಿ ಕೇಳಿ. ನಿಮಗೂ ಕೂಡ ಖಂಡಿತ ಆನಂದ ಆಗೋದ್ರಲ್ಲಿ ಸಂದೇಹವೇ ಇಲ್ಲ.
ಈ ಜಗನ್ಮಾತೆಯ ಆ ಮಗು, ಆ ಜಗನ್ಮಾತೆ, ಆ ಪುಟ್ಟ ಮಗುವಿನ ಆ ಅಳುವಿನ ಶಬ್ದ ಕೇಳಿ ಮನೆಯ ಸ್ತ್ರೀಯರೆಲ್ಲರೂ ಆನಂದ ಸಾಗರದಲ್ಲಿ ಮುಳುಗಿ ಹೋಗ್ತಾರೆ. ಎಲ್ಲರೂ ಅಲ್ಲಿಗೆ ಬೇಗ ಬಂದು ನೀಲ ಕಮಲದ ಹಾಗೆ ಸುಂದರವಾಗಿದ್ದಂಥ ಶಿಶುವನ್ನು ಕಂಡು ಸಂತೋಷ ಸಾಗರದಲ್ಲಿ ಮುಳುಗ್ಬಿಡ್ತಾರೆ. ಹಿಮಾಲಯನ ಆನಂದಕ್ಕಂತೂ ಪಾರವೇ ಇರ್ತಿಲ್ಲ. ಋಷಿ ಮುನಿಗಳನ್ನ ಬರಮಾಡಿಕೊಂಡು ತನ್ನ ಪುತ್ರಿಗೆ ಹೆಸರುಗಳನ್ನ ಇಡ್ತಾರೆ. ಕಾಳಿ ಎಲ್ಲ ತುಂಬ ಹೆಸರುಗಳನ್ನ ಇಡ್ತಾನೆ. ದೇವಿ ಗಿರಿರಾಜನ ಮನೆಯಲ್ಲಿ ಶುಕ್ಲ ಪಕ್ಷದ ಚಂದ್ರನ ಹಾಗೆ ಬೆಳೆಯಕ್ಕೆ ಶುರು ಮಾಡ್ತಾಳೆ. ಸಕಲ ಮಂಗಳ ಪೂರ್ಣಗಳಿಂದಲೂ ಶೀಲ ಸ್ವಭಾವಗಳಿಂದಲೂ ಬಂದು ಬಾಂಧವರ ಮನಸ್ಸನ್ನ ಸೂರ್ಯಗೊಳ್ಳುತ್ತಿದ್ದಲು ಬೆಳೀತಾ ಇದ್ದಂತಹ ಜಗನ್ಮಾತೆಯನ್ನ ಎಲ್ಲರೂ ಪಾರ್ವತಿ ಅಂತ ಕರೀತಾರೆ. ತಾಯಿ ಮಗಳನ್ನ ಉಮಾ ಅಂತ ಕರೀತಾ ಇರ್ತಾಳೆ. ಉಮೆಯಾದಂತಹ ಪಾರ್ವತಿಗೆ ವಿದ್ಯಾಭ್ಯಾಸ ಆರಂಭದ ವಯಸ್ಸಾಯಿತು. ಯೋಗ್ಯ ಗುರುವರರನ್ನ ಕರೆಸಿ ಆಕೆ ವಿದ್ಯಾಭ್ಯಾಸಕ್ಕೆ ನೇಮಿಸಿದ್ರು. ಪಾರ್ವತಿ ತದೇಕ ಚಿತ್ತದಿಂದ ವಿದ್ಯಾಭ್ಯಾಸದಲ್ಲಿ ತೊಡಗ್ತಾಳೆ. ಪೂರ್ವಜನ್ಮದ ಸಂಸ್ಕಾರದಿಂದ ಆಕೆಗೆ ಸರ್ವ ವಿದ್ಯೆಗಳು ತಾವೇ ಕರಗತವಾಗ್ಬಿಟ್ಟಿರುತ್ತವೆ. ಮಹಾಮಾಯೆಯಾದ ಜಗದಂಬೆಯೇ ಸ್ವಯಂ ಸರ್ವವಿದ್ಯಾ ಸ್ವರೂಪಳಾಗಿರುವಾಗ ಇದೇನು ಆಶ್ಚರ್ಯನ? ಎಲ್ಲ ಕಲ್ತ್ಬಿಟ್ಟಿರ್ತಾಳೆ ಅವಳು. ಒಂದು ದಿವಸ ನಾರದ ಮಹರ್ಷಿಗಳು ಹಿಮಾಲಯನ ಮನೆಗೆ ಬಂದರು. ನಾರದರು ಎಲ್ಲ ವಿಷಯಗಳನ್ನು, ಆ ಮಹಿಮೆಯನ್ನು ಚೆನ್ನಾಗಿ ಅರಿತಂಥ ಜ್ಞಾನಿಗಳು. ಸರಿ, ಆ ಗಿರಿರಾಜ ಆದರದಿಂದ ಅವ್ರನ್ನ ಸ್ವಾಗತಿಸಿ ಅತಿಥಿ ಸತ್ಕಾರಗಳಿಂದ ಸಂತೋಷಪಡಿಸ್ತಾರೆ. ಕುಶಲ ಪ್ರಶ್ನೆಗಳಾದ್ಮೇಲೆ ಗಿರಿರಾಜನಿಗೆ ಪಾರ್ವತಿಯನ್ನ ನಾರದಗಳ ಋಷಿಗಳ ಮುಂದೆ ಬಾಮ್ಮ ಇಲ್ಲಿ ಅಂತ ಕರೀತಾರೆ. ಪಾರ್ವತಿ ಅತ್ಯಂತ ಭಕ್ತಿ ವಿನಯಗಳಿಂದ ದೇವತೆಗಳಾದಂಥ ನಾರದ ಋಷಿಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾಳೆ. ಗಿರಿರಾಜ ನಮಸ್ಕರಿಸಿ, ಸ್ವಾಮಿ, ಬ್ರಹ್ಮಪುತ್ರರಲ್ಲಿ ಅತ್ಯಂತ ಜ್ಞಾನಿಗಳಾದವರು ನೀವು ಸರ್ವಜ್ಞರು, ನೀವು ಬ್ರಹ್ಮಪುತ್ರರಲ್ಲಿ ಅತ್ಯಂತ ಜ್ಞಾನಿಗಳಾದವರು ನೀವು ದಯವಿಟ್ಟು ನನ್ನ ಪುತ್ರಿಯ ಭವಿಷ್ಯವನ್ನು ಹೇಳಬೇಕು. ಈಕೆ ಯಾವ ಪುಣ್ಯವಂತನ ಕೈ ಹಿಡಿದು ಧನ್ಯಳಾಗ್ತಾಳೆ, ದಯವಿಟ್ಟು ತಿಳಿಸಿ ಅಂತ ಪ್ರಾರ್ಥಿಸ್ಕೊಳ್ತಾರೆ. ನಾರದ ಋಷಿಗಳು ಮಾತುಕತೆಯಲ್ಲಿ ಪ್ರವೀಣರಲ್ವಾ, ಕುಶಲರವರು. ಸರಿ, ಪಾರ್ವತಿ ಕೈ ನೋಡ್ತಾರೆ. ನೋಡಿ ಸಮಸ್ತ ಅಂಗಾಂಗಗಳನ್ನು ದೃಷ್ಟಿಸಿ ನೋಡ್ತಾರೆ. ನೋಡ್ಬಿಟ್ಟು ಗಿರಿರಾಜನ ಕುರಿತು ಹೇಳ್ತಾರೆ, ಹಿಮಾಲಯ, ನಿನ್ನ ಈ ಪುತ್ರಿ ಚಂದ್ರಕಳೆಯಿಂದ ಶೋಭಾಯಮಾನಳಾದವಳು. ಈಕೆಯಲ್ಲಿ ಸರ್ವ ಶುಭ ಲಕ್ಷಣಗಳು ವಿಹಿತವಾಗಿವೆ. ಈಕೆ ತನ್ನ ಪತಿಗೆ ಅನುರೂಪಳಾಗಿದ್ದುಕೊಂಡು ಅವನ ಸ್ನೇಹ ಪ್ರೇಮಗಳನ್ನ ಸೂರೆಗೊಳ್ತಾಳೆ. ಅಲ್ಲದೆ ತಂದೆ ತಾಯಿಗಳ ಕೀರ್ತಿಯನ್ನು ಕೂಡ ಹೆಚ್ಚಿಸ್ತಾಳೆ. ಪ್ರಪಂಚದ ಸ್ತ್ರೀಯರಲ್ಲೆಲ್ಲ ಅತ್ಯಂತ ಶ್ರೇಷ್ಠಳು, ಸಾಧ್ವಿಯೂ ಆಗಿ ತನ್ನವರಿಗೆಲ್ಲ ಆನಂದವನ್ನು ಉಂಟು ಮಾಡ್ತಾಳೆ. ಗಿರಿರಾಜ, ನಿನ್ನ ಪುತ್ರಿಯ ಹಸ್ತದಲ್ಲಿ ಸಮಸ್ತ ಶುಭ ಲಕ್ಷಣಗಳು ಕಾಣ್ತಾ ಇವೆ. ಆದರೆ ಅಂತ ಸುಮ್ಮನಾಗ್ತಾರೆ. ಗಿರಿರಾಜನಿಗೆ ಆತಂಕ ಆಗೋಗುತ್ತೆ. ಏನ್ ಸ್ವಾಮಿ, ದಕ್ಷಿಣ ವೇಳೆ ಏನು ದಾಕ್ಷಿಣ್ಯ ಪಟ್ಕೋಬೇಡಿ, ಏನು ಬೇಜಾರು ಮಾಡ್ಕೋಬೇಡಿ, ಏನು ಹೇಗಪ್ಪ ಹೇಳೋದು ಅಂತ ಅಂದ್ಕೊಳ್ಳೇಬೇಡಿ, ದಯವಿಟ್ಟು ಇರೋ ವಿಷಯವನ್ನ ಇದ್ದ ಹಾಗೆ ದಯಮಾಡಿ ಹೇಳಿ ಅಂತ ಆರ್ತರಾಗಿ ಪ್ರಾರ್ಥನೆ ಮಾಡ್ತಾರೆ. ಆಗ ನಾರದರು ಹೇಳ್ತಾರೆ, ಆದರೆ ಆಕೆಯ ಹಸ್ತದಲ್ಲಿನ ಒಂದೇ ಒಂದು ರೇಖೆ ಅತ್ಯಂತ ವಿಚಿತ್ರವಾಗಿದೆ. ಈಕೆಯ ಪತಿ ಯೋಗಿ, ಸ್ವತಂತ್ರ, ಅರೆನಗ್ನ, ನಿರ್ಗುಣ, ನಿಷ್ಕಾಮ, ವಿರಾಗಿಯಾಗಿರ್ತಾನೆ. ಅವನಿಗೆ ತಂದೆ ತಾಯಿ ಇರಲ್ಲ. ಅವನಿಗೆ ಮಾನಾಪಮಾನಗಳ ಲಕ್ಷ್ಯ ಇರೋದಿಲ್ಲ. ಯಾವಾಗಲೂ ಅವನು ಅಮಂಗಳಮಯವಾದ ವೇಷಭೂಷಣಗಳನ್ನೇ ಧರಿಸಿರ್ತಾನೆ ಅಂತ ಹೇಳ್ತಾರೆ. ಇದನ್ನ ಕೇಳಿ ನಾರದರ ಈ ಮಾತುಗಳಿಂದ ಗಿರಿರಾಜನಿಗೆ, ಮೇನಾದೇವಿಗೆ ತುಂಬ ದುಃಖ ಆಗೋಗುತ್ತೆ. ಪಾರ್ವತಿ ಮಾತ್ರ ಅತ್ಯಂತ ಹರ್ಷಿತಳಾಗ್ತಾಳೆ. ಅವಳಿಗೆ ನಾರದರ ಮಾತಿನ ಒಳ ಅರ್ಥ ತಿಳ್ಕೊಂಡು ಬಿಡ್ತಾಳೆ ಅವಳು. ಆಕೆ ಭಗವಂತನಾದ ಆ ಶಿವನೇ ನನ್ನ ಪತಿ ಅನ್ನುವ ಸತ್ಯದ ಅರಿವು ಆಗಿಬಿಡತ್ತೆ. ಆಕೆ ಆನಂದ ಸಾಗರದಲ್ಲಿ ಮುಳುಗಿ ಹೋಗ್ತಾಳೆ. ಆಕೆ ಹೃದಯದಲ್ಲಿ ಶಿವನ ಮಂಗಳಮಯವಾದಂಥ ಮೂರ್ತಿ ಅಲ್ಲೇ ಸ್ಥಾಪಿತವಾಗಿಬಿಡುತ್ತೆ. ಗಿರಿರಾಜ ಮಾತ್ರ ದುಃಖದಿಂದ, ಮುನಿವರಿಯರೇ, ನಮ್ಮ ಪುತ್ರಿಯ ಹಸ್ತರೇಖೆಯ ಈ ಭವಿಷ್ಯ ಫಲದಿಂದ ನಮಗೆ ತುಂಬಾನೇ ಬೇಜಾರಾಗಿದೆ, ತುಂಬಾ ದುಃಖವಾಗಿದೆ. ಈ ಪುತ್ರಿಯನ್ನ ಅಂಥವನಿಂದ ಉಳಿಸೋದಕ್ಕೆ ನಾನು ಏನು ಮಾಡಬೇಕು? ಅವನ ಜೊತೆ ಆಕೆ ವಿವಾಹ ಆಗದಲ್ಲೇ ಇರೋದಂತೆ ಮಾಡೋದಕ್ಕೆ ಏನಾದರೂ ಉಪಾಯ ಇದೆಯೇ? ದಯವಿಟ್ಟು ತಿಳಿಸಿ ಅಂತೆಲ್ಲ ಕೇಳ್ಕೊಳ್ತಾರೆ. ಆಗ ನಾರದರು ಅವನ ಸ್ಥಿತಿಯನ್ನು ನೋಡಿ ದಯಾಪರರಾಗಿ ಹೇಳ್ತಾರೆ, ಗಿರಿರಾಜ, ಈ ನನ್ನ ಮಾತು ಯಾವತ್ತೂ ಅಸತ್ಯವಾಗುವುದಿಲ್ಲ. ಹಸ್ತದಲ್ಲಿರೋ ರೇಖೆ ಸಾಕ್ಷಾತ್ ಬ್ರಹ್ಮ ಬರೆದಿರುವಂತಹ ಬ್ರಹ್ಮಲಿಪಿಯಾಗಿದೆ. ಅದನ್ನು ಯಾರೂ ತಪ್ಪಿಸೋದಕ್ಕಾಗೋದಿಲ್ಲ. ಹಾಗಾಗಿ ಪಾರ್ವತಿಗೆ ಅಂತಃಪತಿಯೇ ದೊರಕೋದು. ಆದರೆ ಈ ರೇಖೆಯ ಫಲದಿಂದ ತಪ್ಪಿಸಿಕೊಳ್ಳುವಂತಹ ಒಂದು ಉಪಾಯ ಇದೆ, ಅದನ್ನು ಹೇಳ್ತೀನಿ ಕೇಳು. ಈ ಉಪಾಯದಿಂದ ನಿನ್ಗೆ ಅತ್ಯಂತ ಸಂತೋಷ ಆಗುತ್ತೆ. ನಾನು ವಿವರಿಸುವಂತಹ ಗುಣ, ವೇಷ, ಭೂಷಣಗಳುಳ್ಳವನು ಪರಮಾತ್ಮನಾದ ಶಿವನಾಗಿದ್ದಾನೆ. ಅವನು ದೇವಾದಿದೇವ, ಸಕಲ ಮಂಗಳಕರನಾಗಿದ್ದಾನೆ. ತನ್ನ ಲೀಲಾರ್ಥವಾಗಿ ಅವನು ಭೂಮಿಯ ಮೇಲೆ ಅವತಾರಗಳನ್ನ ಎತ್ತುತ್ತಲೇ ಇರ್ತಾನೆ. ಅವನಲ್ಲಿ ಯಾವತ್ತೂ ಕೆಟ್ಟ ಲಕ್ಷಣಗಳು ಶುಭ ಲಕ್ಷಣಗಳಾಗಿಯೇ ಹೋಗ್ತವೆ.
ಸಮರ್ಥನಾದವನಿಗೆ ಒಂದೆರಡು ಕೆಟ್ಟ ಲಕ್ಷಣಗಳು ಏನೂ ಮಾಡಲ್ಲ ಅಲ್ವಾ. ಕೆಟ್ಟ ಲಕ್ಷಣಗಳನ್ನ ಎದುರಿಸಲಾದಂಥ ಅಸಮರ್ಥನೆ ಅವುಗಳಿಂದ ದುಃಖಿತನಾಗ್ತಾನೆ. ಶಿವ ಸರ್ವ ಮಂತ್ರ ತಂತ್ರ ಸಮರ್ಥನಾದ್ರಿಂದ ಅವನು ಸರ್ವ ಅಶುಭಗಳನ್ನು ಶುಭಗಳನ್ನಾಗಿ ಮಾರ್ಪಡಿಸಿಬಿಡುವಂಥ ಶಕ್ತಿಯನ್ನು ಹೊಂದಿದ್ದಾನೆ. ಹಾಗಾಗಿ ನೀನು ಪಾರ್ವತಿಯನ್ನು ಶಿವನಿಗೆ ಕೊಟ್ಟು ವಿವಾಹ ಮಾಡಿಬಿಡು. ಶಿವ ನಿರ್ವಿಕಾರ, ನಿರ್ಗುಣ, ಸಮಸ್ತ ವಸ್ತುಗಳ ಈಶ್ವರನಾಗಿರೋದ್ರಿಂದ ಆತ ಬಹಳವಾಗಿ ಎಲ್ರಿಗೂ ಪ್ರಸನ್ನನಾಗುವಂಥವನು. ಅವನು ಪಾರ್ವತಿಯನ್ನ ಆನಂದದಿಂದ ಪತ್ನಿಯನ್ನಾಗಿ ಸ್ವೀಕರಿಸ್ತಾನೆ. ಹೆಚ್ಚಾಗಿ ಅವನು ತಪಸ್ಸಿನಿಂದ ಬೇಗ ಪ್ರಸನ್ನನಾಗುವಂಥವನು. ಆದ್ದರಿಂದ ಪಾರ್ವತಿ ಶಿವನನ್ನ ಕುರಿತು ತಪಸ್ಸನ್ನ ಮಾಡಲಿ. ಗಿರಿರಾಜ, ಶಿವ ಅತ್ಯಂತ ಶಕ್ತಿದಾಯಕನು, ಶಕ್ತಿವಂತನೂ ಆದವನು. ಇಂದ್ರನ ವಜ್ರಾಯುಧವು ಅವನಿಗೆ ತೃಣ ಸಮಾನ. ಬ್ರಹ್ಮನನ್ನೇ ತನ್ನ ಅಧೀನದಲ್ಲಿ ಇಟ್ಕೊಂಡಿರುವಂತಹ ಆ ಶಿವ ಸರ್ವರಿಗೂ ಸುಖ ಸಂಪತ್ತುಗಳನ್ನ ದಯಪಾಲಿಸುವಂತಹ ಭವ್ಯವಾದ ಪರಮಾತ್ಮನಾಗಿದ್ದಾನೆ. ಇಂಥ ಅದ್ವಿತೀಯವರನ ಭಾವಿ ಪತ್ನಿಯಾಗಲಿದ್ದಾಳೆ ನಿನ್ನ ಪುತ್ರಿ ಪಾರ್ವತಿ. ಪಾರ್ವತಿ ರುದ್ರನಿಗೆ ಅನುರೂಪಳಾಗಿ ಅವನ ಮನಸ್ಸನ್ನು ಅರಿತು ಸುಖವನ್ನು ಉಂಟು ಮಾಡುವಂತಹ ಶಕ್ತಿ ಉಳ್ಳವಳಾಗಿದ್ದಾಳೆ. ಈಗ ತಪಸ್ಸಿನಿಂದ ಶಿವನನ್ನ ಮೆಚ್ಚಿಸ್ತಾಳೆ. ಅವನು ಈಕೆಯನ್ನು ಉಳಿದು ಇನ್ಯಾವ ಸ್ತ್ರೀಯರನ್ನು ವಿವಾಹ ಆಗೋದಿಲ್ಲ. ಶಿವ ಪಾರ್ವತಿಯರ ಪರಸ್ಪರ ಪ್ರೇಮ ಅಮರವಾದದ್ದು. ಅಲ್ಲದೆ ಪಾರ್ವತಿ ದೇವತೆಗಳ ಕಾರ್ಯವನ್ನು ಸಂಪನ್ನ ಮಾಡಲಿಕ್ಕೆ ಅಂತಲೇ ಅವತರಿಸಿರೋದು. ಹಾಗಾಗಿ ದೇವತೆಗಳಿಂದ ಆಗದೆ ಉಳಿದಿರುವಂಥ ಕಾರ್ಯಗಳನ್ನೆಲ್ಲ ಆದಿಶಕ್ತಿ ಸ್ವರೂಪಿಣಿಯಾದ ಪಾರ್ವತಿ ಮಾಡಿ ಸರ್ವ ಜೀವಿಗಳಿಗೂ ಸುಖ ಶಾಂತಿಗಳನ್ನ ಪ್ರದಾನ ಮಾಡುವಳಿದ್ದಾಳೆ. ಗಿರಿರಾಜ, ನಿನ್ನ ಪುತ್ರಿಯನ್ನ ವಿವಾಹ ಮಾಡಿಕೊಳ್ಳೋದ್ರಿಂದಲೇ ಆ ಪರಶಿವ ಅರ್ಧ ನಾರೀಶ್ವರ ಅಂತ ಸುಪ್ರಸಿದ್ಧನಾಗ್ತಾನೆ. ನಿನ್ನ ಪುತ್ರಿ ತನ್ನ ತಪಸ್ಸಿನಿಂದ ಪರಮೇಶ್ವರನ್ನ ಮೆಚ್ಚಿಸಿ ಅವನ ಅರ್ಧ ದೇಹಕ್ಕೆ ಅಧಿಕಾರಿಣಿ ಆಗ್ತಾಳೆ, ಅರ್ಧಾಂಗಿಯಾಗಿ ಶೋಭಿಸ್ತಾಳೆ. ಹಾಗಾಗಿ ನೀನು ಪಾರ್ವತಿಯನ್ನು ಶಿವನಿಗೆ ಕೊಟ್ಟು ವಿವಾಹವನ್ನ ಮಾಡು ಅಂತ ಹೇಳ್ತಾನೆ. ನಾರದ ಮಹರ್ಷಿಗಳ ಈ ಮಾತಿನಿಂದ ಹಿಮಾಲಯನಿಗೆ ಸಂತೋಷವಾಗುತ್ತೆ. ಆದರೂ ಶಿವನಂತಹ ತಪಸ್ವಿ ತನ್ನ ಪುತ್ರಿಯನ್ನು ವಿವಾಹ ಮಾಡ್ಕೊಳ್ತಾನ ಅನ್ನೋ ಶಂಕೆ ಉಂಟಾಗುತ್ತೆ. ಆಗ ನಾರದರನ್ನ ಕುರಿತು ಕೇಳ್ತಾನೆ. ಮಹರ್ಷಿ, ಶಿವ ಸಕಲ ಭೋಗಭಾಗ್ಯಗಳನ್ನು ತೊರೆದು ಸಂಯಮ ಚಿತ್ತನಾಗಿ ತಪಸ್ಸಿನಲ್ಲಿ ನಿರತನಾಗಿರುವನು ಅಂತ ಕೇಳಿದ್ದೀನಿ. ಅವನು ಸ್ವಯಂ ದೇವತೆಗಳಿಗೂ ಪ್ರತ್ಯಕ್ಷನಾಗೋದಿಲ್ಲ. ಅಂಥದ್ರಲ್ಲಿ ಧ್ಯಾನ ಮಾರ್ಗದಲ್ಲಿರುವಂಥ ಶಿವನ ಪರಬ್ರಹ್ಮದಲ್ಲೇ ತಲ್ಲಿನದಾಗಿರುವಾಗ ತನ್ನ ಮನಸ್ಸನ್ನು ವಿವಾಹಕ್ಕೆ ಹೇಗೆ ಮಾರ್ಪಡಿಸ್ತಾನೆ, ಹೇಗೆ ಒಪ್ತಾನೆ? ಇದು ನನಗೆ ಸಂದೇಹವಾಗಿದೆ. ಶಿವನಂತೂ ಅದ್ವಿತೀಯವಾದಂಥ ಪ್ರಕಾಶಮಾನ, ನಿರ್ವಿಕಾರ, ನಿರ್ಗುಣ, ಸುಗುಣ, ನಿರ್ವಿಶೇಷ ಪರಬ್ರಹ್ಮನೂ ಆಗಿರುವಾಗ ಹೇಗೆ ಈ ಬಾಹ್ಯ ಆತ್ಮನಹಿತ ವಸ್ತುಗಳ ಕಡೆಗೆ ಅವನ ಗಮನ ಹೋಗುತ್ತಾ? ದಕ್ಷಪುತ್ರಿಯಾದ ಸತಿ ಅವನ ಪತ್ನಿಯಾಗಿದ್ದವಳು. ಆಕೆನ ಹೊರತು ಉಳಿದ ಯಾರನ್ನೂ ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಾನವನು. ಹೀಗಿರುವಾಗ ಆಕೆ ಅಗ್ನಿ ಪ್ರವೇಶ ಮಾಡಿಬಿಟ್ಟಿದ್ದಾಳೆ. ಪತ್ನಿಹೀನನಾದ ಆತ ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ತಾನ ಅಂತ ಕೇಳ್ತಾನೆ. ಹಿಮಾಲಯನ ಮಾತು ತತ್ಕಾಲವಾಗಿ ನಿಜವಾಗಿರುತ್ತೆ. ಆದರೆ ನಾರದರು ಅವನ ಮಾತುಗಳನ್ನ ಕೇಳಿಬಿಟ್ಟು, ಗಿರಿರಾಜ, ನೀನು ಈ ಬಗ್ಗೆ ಚಿಂತಿಸಬೇಕಾಗಿಲ್ಲ. ನಿನ್ನ ಈ ಪುತ್ರಿ ಪಾರ್ವತಿಯೇ ಹಿಂದೆ ಸತಿಯ ಅವತಾರವನ್ನು ಎತ್ತಿದ್ದು. ಈಕೆಯೇ ಸತಿಯಾಗಿ ಹುಟ್ಟಿ ದಕ್ಷ ಕನ್ಯೆಯಾಗಿ ಶಿವನನ್ನು ವರಿಸಿ ಯಜ್ಞದಲ್ಲಿ ತನ್ನ ಪತಿಗೆ ಆದಂಥ ಅವಮಾನವನ್ನು ಸಹಿಸಲಾಗದಲೇ ಅಗ್ನಿ ಪ್ರವೇಶವನ್ನು ಮಾಡಿದ್ದಾಳೆ. ಆ ಸತಿಯೇ ಮತ್ತೆ ನಿನ್ನ ಮನೆಯಲ್ಲಿ ಪಾರ್ವತಿಯಾಗಿ ಬಂತಾಳೆ ಕಣಪ್ಪ. ಗಿರಿರಾಜ, ನಿನ್ನ ಪುತ್ರಿ ಸ್ವಯಂ ಜಗದಂಬೆ ಆಗಿದ್ದಾಳೆ. ಇವಳು ಶಿವನ ಪತ್ನಿ ಆಗ್ತಾಳೆ. ಇದು ಅಮರ ಸತ್ಯ ಅಂತ ನುಡಿದು ಹಿಮಾಲಯನನ್ನ ಮೇನಾದೇವಿನ ಸಮಾಧಾನ ಪಡಿಸ್ತಾರೆ. ಹಿಮಾಲಯನು ಅವನ ಪತ್ನಿಯು ಸಂದೇಹರಹಿತರಾಗಿ ಪಾರ್ವತಿಯನ್ನ ವಾತ್ಸಲ್ಯದಿಂದ ಆಲಂಗಿಸ್ಕೊಳ್ತಾರೆ. ನಾರದರು ಅಲ್ಲಿಂದ ನಾರಾಯಣ ನಾರಾಯಣ ಅಂತ ಹೇಳ್ತಾ ಅವನ ನಾಮಸ್ಮರಣೆಯನ್ನು ಮಾಡ್ತಾ ಮತ್ತೆ ಸ್ವರ್ಗಕ್ಕೆ ತೆರಳಿ ಬಿಡ್ತಾರೆ. ಈ ಕಡೆ ಮೇನಾದೇವಿ ಮತ್ತು ಹಿಮಾಲಯರು ಮಾತಾಡ್ಕೊಳ್ತಾ ಕೂತ್ಕೋತಾರೆ. ಪಾರ್ವತಿ ಮತ್ತು ಹಿಮವಂತನಿಗೆ ಸ್ವಪ್ನವಾಗುತ್ತೆ. ಶಿವನಿಗೆ ಮಂಗಳ ಭೌಮಗ್ರಹದ ಉತ್ಪತ್ತಿಯ ಕಥನವನ್ನು ಶಿವನಿಂದ ಕೇಳೋ ಕಥೆಯನ್ನು ಇವಾಗ ನಾನು ಹೇಳ್ತೀನಿ. ಈ ನಾರದ ಋಷಿಗಳು ಸ್ವರ್ಗಕ್ಕೆ ಮತ್ತೆ ಹೊರಟೋಗ್ತಾರೆ. ಆಮೇಲೆ ಇತ್ಲ ಕಡೆ ಹಿಮಾಲಯನ ದಿನಗಳು ಹೀಗೆ ಸುಖವಾಗಿ ಕಾಲ ಕಳೀತಾ ಇರ್ತಾರೆ ಮಕ್ಕಳ ಜೊತೆ. ಒಂದು ದಿವಸ ಮೇನಾದೇವಿ ತನ್ನ ಪತಿಯ ಬಳಿಗೆ ಬಂದು, ನಾರದ ಋಷಿಗಳು ಹೇಳಿದಂಥ ಮಾತುಗಳು ನನಗೆ ಸರಿಯಾಗಿ ಅರ್ಥವಾಗಲಿಲ್ಲ. ನೀವಂತೂ ನಮ್ಮ ಪುತ್ರಿಯನ್ನು ಒಳ್ಳೆಯ ವರನಿಗೆ ಕೊಟ್ಟೆ ಮದುವೆ ಮಾಡಿ, ಅಂಥ ಮದುವೆಯಿಂದಲೇ ಎಲ್ರಿಗೂ ಸುಖವಾಗುತ್ತೆ ಅಂತ ಹೇಳ್ತಾಳೆ. ಪಾರ್ವತಿಯ ಪತಿ ಸುಂದರನಾಗಿರಬೇಕು, ಸುಶೀಲನಾಗಿರಬೇಕು, ಉನ್ನತ ಕುಲ ಪ್ರಸ್ತುತನಾಗಿರಬೇಕು. ದಯಮಾಡಿ ಅಂಥ ವರ್ಣಿಗೆ ನನ್ನ ಮಗಳು ಕೊಟ್ಟು ಮದುವೆ ಮಾಡ್ರಿ ಅಂತ ಪ್ರಾರ್ಥನೆ ಮಾಡ್ತಾಳೆ. ಹಿಮವಂತನಿಗೆ ತನ್ನ ಪತಿಯ ದುಃಖವನ್ನು ನೋಡಿ ಅವಳ ಬಗ್ಗೆ ಅಪಾರವಾದ ದಯೆ ಉಂಟಾಗತ್ತೆ. ಆಕೆಯನ್ನು ಸಮಾಧಾನ ಮಾಡ್ತಾನೆ. ನೋಡಮ್ಮ, ನೋಡು, ನೀನು ಸಂದೇಹವನ್ನು ಬಿಡು. ನಾರದ ಋಷಿಯ ಮಾತುಗಳು ಯಾವತ್ತೂ ಸುಳ್ಳಾಗೋದಿಲ್ಲ. ಆ ಗಾಢವಾದ ಅನ್ಯವಾದ ಭಕ್ತಿಯಿಂದ
ಶಿವನನ್ನ ಕುರಿತು ತಪಸ್ಸು ಮಾಡು ಅಂತ ಪಾರ್ವತಿಗೆ ಹೇಳು. ಪರಮೇಶ್ವರನಾದ ಶಿವ ಪ್ರಸನ್ನನಾಗಿ ನಾರದರು ಹೇಳಿರುವಂಥ ಪಾರ್ವತಿಯ ಹಸ್ತರೇಖೆಯ ಅಶುಭ ಶಿವನನ್ನ ಕೈ ಹಿಡಿಯೋದ್ರಿಂದ ಶುಭಪ್ರದವಾಗಿ ಮಂಗಳಪ್ರದವಾಗುತ್ತೆ. ಹಾಗಾಗಿ ಆದಷ್ಟು ಜಾಗ್ರತೆ ಹಾಕಿ ಶಿವನನ್ನ ಕುರಿತು ತಪಸ್ಸು ಮಾಡೋ ಹಾಗೆ ನೀನು ಅವಳಿಗೆ ಹೇಳ್ಕೊಡು ಅಂತ ಹೇಳ್ತಾರೆ. ಆಕೆಯ ಪತಿಯ ಮಾತುಗಳಿಂದ ಮೀನಾದೇವಿ ಪ್ರಸನ್ನಳಾಗ್ತಾಳೆ. ಅವಳ ಸಂದೇಹ ತೊಲಗುತ್ತೆ. ತಕ್ಷಣ ತನ್ನ ಪುತ್ರಿಯಲ್ಲಿಗೆ ಬರ್ತಾಳೆ. ಅವಳ ಸುಕೋಮಲ ಶರೀರವನ್ನು ನೋಡಿ ತಪಸ್ಸಿನ ಕಷ್ಟಗಳನ್ನ ನೆನೆಸ್ಕೊಂಡು ದುಃಖಾಕ್ರಾಂತಳಾಗ್ತಾಳೆ. ಹೀಗೆ ಈಕೆಗೆ ಇಷ್ಟು ಕೋಮಲಿಯಾದ ನನ್ನ ಮಗಳಿಗೆ ತಪಸ್ಸು ಮಾಡು ಅಂತ ಹೇಗೆ ನಾನು ಹೇಳಲಿ ಅಂತ ಯೋಚನೆ ಮಾಡ್ತಾಳೆ. ಆಕೆ ಮಾತನಾಡೋದಕ್ಕೆ ಅಸಮರ್ಥಳಾಗಿ ಖಿನ್ನಳಾಗಿ ನಿಂತ್ಕೊಂಡ್ಬಿಡ್ತಾಳೆ. ಆಗ ಪಾರ್ವತಿ ತನ್ನ ತಾಯಿಯ ಸ್ಥಿತಿ ತಕ್ಷಣ ತಿಳಿದು ಹೋಗುತ್ತೆ. ಅಮ್ಮ, ಯಾಕೆ ನೀನು ಈ ರೀತಿ ಬೇಜಾರು ಮಾಡ್ಕೊಳ್ತಾ ಇದೀಯಾ? ಏನಮ್ಮ, ನೀನು ಸಾಧ್ವಿ, ನಿನಗೆ ಎಲ್ಲ ಗೊತ್ತು, ಸರ್ವವನ್ನು ಅರ್ತಿದ್ಯಾ. ಇವತ್ತು ಬೆಳಗಿನ ಜಾವದಲ್ಲಿ ನನಗೊಂದು ಸ್ವಪ್ನ ಬಂತು. ಸ್ವಪ್ನದಲ್ಲಿ ತೇಜಸ್ವಿಯಾದ ಒಬ್ಬ ಬ್ರಾಹ್ಮಣ ಬಂದು ಶಿವನನ್ನ ಕುರಿತು ತಪಸ್ಸು ಮಾಡು ಅಂತ ನನಗೆ ಉಪದೇಶ ಕೊಟ್ರಮ್ಮ. ಹಾಗಾಗಿ ನಾನು ಈಶ್ವರನ ಕುರಿತು ತಪಸ್ಸು ಮಾಡ್ತೀನಮ್ಮ ಅಂತ ಹೇಳ್ತಾಳೆ. ತನ್ನ ಪುತ್ರಿಯ ಮಾತುಗಳಿಂದ ಮೀನಾದೇವಿಗೆ ಅತ್ಯಂತ ಆಶ್ಚರ್ಯವಾಗುತ್ತೆ. ಒಡನೆಯೇ ತನ್ನ ಪತಿಯನ್ನು ಕರೆದು ಸ್ವಪ್ನ ವೃತ್ತಾಂತವನ್ನು ಅವನಲ್ಲಿ ಹೇಳ್ತಾಳೆ. ಹಿಮಾಲಯನಿಗೆ ತನ್ನ ಮಗಳು ಕಂಡಂಥ ಸ್ವಪ್ನ ವೃತ್ತಾಂತದಿಂದ ಆನಂದ ಆಗೋಗುತ್ತೆ. ಆಗ ಅವನು ಪತ್ನಿಯ ಕುರಿತು, ರಾತ್ರಿ ನನಗೂ ತಪಸ್ಸಾಗಿದೆ, ಒಂದು ಕನಸು ಬಂದಿತ್ತು. ನಾರದರು ವರ್ಣಿಸಿದ ಹಾಗೆ ವೇಷಭೂಷಣಗಳಿಂದ ಕೂಡಿದ ತಪಸ್ವಿ ಒಬ್ಬನ್ನ ನಾನು ಸ್ವಪ್ನದಲ್ಲಿ ನೋಡಿದೆ. ಆ ತಪಸ್ವಿ ನನ್ನ ನಗರದ ಸಮೀಪದಲ್ಲೇ ತಪಸ್ಸು ಮಾಡೋದಕ್ಕೆ ಬಂದಿದ್ದ. ಹಾಗಾಗಿಯೇ ನಾನು ಅವನ್ನ ನೋಡಿ ತುಂಬ ಸಂತೋಷಪಟ್ಟೆ. ನನ್ನ ಪುತ್ರಿಯನ್ನು ಕರೆದುಕೊಂಡು ಅವನ ಸಮೀಪಕ್ಕೆ ನಡೆದೆ. ಸನೇಹದಿಂದ ನೋಡಿದಾಗ ಅವನು ನಾರದರು ಹೇಳಿದಂಥ ಶಿವನೇ ಆಗಿದೆ ಇದು ಕಂಡು ಬಂತು. ಆಗ ನಾನು ಪಾರ್ವತಿಗೆ ಶಿವ ಸೇವೆಯಲ್ಲಿ ತಲ್ಲೀನಳಾಗಿರಬೇಕು ಅಂತ ಹೇಳಿ ಶಿವನನ್ನ ಕುರಿತು, ದೇವ ನನ್ನ ಮಗಳ ಸೇವೆಯನ್ನು ಸ್ವೀಕರಿಸು ಅಂತ ಕೇಳಿದೆ. ಆದರೆ ಅವನು ಒಪ್ಪಲಿಲ್ಲ. ಕೊನೆಗೆ ತುಂಬ ವಾದ ವಿವಾದಗಳಾದ ಮೇಲೆ ಒಪ್ಕೊಳ್ತಾನೆ. ಅವನ ಆಜ್ಞೆಯ ಹಾಗೆ ಮಗಳು ಅಲ್ಲೇ ಭಕ್ತಿಪೂರ್ವಕವಾಗಿ ಅವನ ಸೇವೆಯಲ್ಲಿ ನಿರತಳಾಗ್ತಾಳೆ. ಇದು ನನಗೆ ಕನಸು ಬಿದ್ದಿದ್ದು ಅಂತ ಹೇಳ್ತಾನೆ. ಇದರಿಂದ ಮೀನಾದೇವಿಗೆ ತುಂಬ ಸಂತೋಷ ಆಗುತ್ತೆ. ಹೀಗೆ ಕೆಲವು ದಿನಗಳು ಕಳೆಯುತ್ತವೆ. ಆ ಸ್ವಪ್ನಗಳ ಫಲ ಇನ್ನೇನು ನಿಜವಾಗಬೇಕಾದಂಥ ಸಮಯ ಇನ್ನೇನು ಹತ್ರ ಬಂದೇ ಬಿಡುತ್ತೆ. ಆ ಪರಮೇಶ್ವರ ಅತ್ಯಂತ ದಯಾಮಯ, ಮಂಗಳ ಸ್ವರೂಪ, ಸಕಲ ಶುಭಪ್ರದವಾದವನಲ್ವಾ. ದಕ್ಷ ಯಜ್ಞದಲ್ಲಿ ಸತಿ ಅಗ್ನಿ ಪ್ರವೇಶ ಮಾಡ್ದಾಗಿಂದನೂ ಶಿವ ಪ್ರಿಯ ಪತ್ನಿಯ ವಿರಹದಿಂದ ಹುಚ್ಚಿನಂತಾಗಿರ್ತಾನೆ. ಕೈಲಾಸವನ್ನು ಸೇರಿ ತನ್ನ ಪರಿವಾರವನ್ನೆಲ್ಲ ಬರಮಾಡಿಕೊಂಡು ತನ್ನ ವಿರಹದ ಆ ಒಂದು ವ್ಯಥೆಯನ್ನು ಹೇಳ್ತಾ ಪತ್ನಿಯ ಗುಣವನ್ನು ಹೊಗಳ್ತಾ ತನ್ನ ಅರ್ಧಾಂಗಿಯಂತಹ ಸ್ತ್ರೀ ತನಗಿನ್ನು ಲಭಿಸೋದಿಲ್ಲ ಅಂತ ಹೇಳಿ ದುಃಖಿಸ್ತಾನೆ. ತನ್ನ ವಿರಹ ಚರಮ ಸೀಮೆಯನ್ನು ಮುಟ್ಟುತ್ತೆ. ಆಗ ಶಿವ ತನ್ನ ಗೃಹಸ್ಥಾಶ್ರಮವನ್ನು ತೊರೆದು ಬೈರಾಗಿಯಾಗಿ ಮೈ ಮೇಲೆ ಪರಿವೆಯೇ ಇಲ್ಲದೆ ದಿಗಂಬರನಾಗಿ ಹುಚ್ಚರಂತೆ ಅಲ್ಲಿ ಶುರು ಮಾಡ್ತಾನೆ. ಅವನಿಗೆ ತನ್ನ ಪ್ರಾಣಪ್ರಿಯಳಾದ ಸತಿಯೇ ಸರ್ವಸ್ವಳಾಗಿರ್ತಾಳೆ. ಅವಳಿಲ್ಲದೆ ತ್ರಿಲೋಕಗಳ ಅಧಿಪತ್ಯವೂ ಅವನಿಗೆ ಶೂನ್ಯ ಸಮವಾಗಿಬಿಟ್ಟಿರುತ್ತೆ. ಹಾಗೆ ಅವಳು ಮತ್ತೆ ಕೈಲಾಸದಲ್ಲಿ ಆಕೆ ಇಲ್ದಲೇ ಇರೋದನ್ನು ನೋಡಿ ಅಲ್ಲಿ ಇರೋದಕ್ಕೆ ಇಷ್ಟ ಆಗೋದಿಲ್ಲ. ಅವನು ವಾಪಸ್ ಬಂದ್ಬಿಡ್ತಾನೆ. ಸರಿ, ಬಹಳ ಪ್ರಯತ್ನಪಟ್ಟು ಮನಸ್ಸನ್ನು ಸಂಯಮದಲ್ಲಿ ಇಟ್ಕೊಂಡು ದುಃಖವನ್ನು ಪರಿಹರಿಸುವಂಥ ಸಮಾಧಿ ಸ್ಥಿತಿಯಲ್ಲಿ ಆತ ಕುಳಿತುಕೊಳ್ತಾನೆ. ಆ ಭವ್ಯ ಸಮಾಧಿಯಲ್ಲಿ ಶಿವ ಅತ್ಯಂತ ಘೋರವಾಗಿ ಆತ ಅಮರತ್ವದ ದರ್ಶನವನ್ನು ಮಾಡ್ತಾನೆ. ಹೀಗೆ ತ್ರಿಗುಣಗಳನ್ನೂ ತೊರೆದು ಶಿವ ದೃಢಭಾವದಿಂದ ಆ ಸಮಾಧಿಯಲ್ಲೇ ತಲ್ಲೀನನಾಗ್ಬಿಡ್ತಾನೆ. ಹೀಗೆ ಸಮಾಧಿಯಲ್ಲಿಯೇ ಅಸಂಖ್ಯಾತ ವರ್ಷಗಳು ಕಳೆದು ಹೋಗುತ್ತವೆ. ಆಗ ಶಿವ ಶಾಶ್ವತ ಸಮಾಧಿಯಿಂದ ಹೊರಬಂದು ನಿಂತ್ಕೊಳ್ತಾನೆ. ಒಡನೆಯೇ ಸಮಾಧಿ ಭೇದವಾದ್ರಿಂದ ಅವನ ಮೈ ಬೆವರಿದ್ದು ಶರೀರದಿಂದ ಬೆವರಿನ ಒಂದು ಹನಿ ಭೂಮಿಯ ಮೇಲೆ ಬಿದ್ದು ತಕ್ಷಣ ಅದು ಶಿಶುವಿನ ರೂಪವನ್ನು ಹೊಂದುತ್ತೆ. ಆ ಶಿಶು ಚತುರ್ಭುಜನಾಗಿರ್ತಾನೆ. ದೇಹದ ಕಾಂತಿ ಸೂರ್ಯ ಕೋಟೆಯಂತಿರುತ್ತೆ. ಸೌಂದರ್ಯ ತ್ರಿಲೋಕವನ್ನೇ ಮೋಹಿಸುವಂತಹ ಇರುತ್ತೆ. ಅಪೂರ್ವ ತೇಜಸ್ಸಿನಿಂದ ಕೂಡಿದಂತಹ ಶಿಶು ಇತರೆ ಶಿಶುಗಳಂತೆಯೇ ರೋಧಿಸಕ್ಕೆ ಶುರು ಮಾಡುತ್ತೆ. ಆಗ ಪೃಥ್ವಿ ಮಾತೆ ಸ್ತ್ರೀ ರೂಪವನ್ನು ಧರಿಸಿ ಶಿವನ ಮುಂದೆ ಬಂದು ನಿಂತ್ಕೊಳ್ತಾಳೆ. ಆ ರೋಧಿಸ್ತಾ ಇದ್ದಂಥ ಶಿವನ ಎತ್ತಿಕೊಂಡು ಸಮಾಧಾನ ಮಾಡಕ್ಕೆ ತೊಡಗ್ತಾಳೆ. ತನ್ನ ಮೇಲೆ ಆಗ್ತಾ ಇದ್ದಂಥ ಕ್ಷೀರಾಭಿಷೇಕವನ್ನೇ ಮಗುವಿಗೆ ಕೊಡಿಸ್ತಾಳೆ. ಅಲ್ಲದೆ ಶಿಶುವನ್ನು ಮುದ್ದಾಡಿ ಅತ್ಯಂತ ಪ್ರೇಮದಿಂದ ತನ್ನ ಶಿಶುವಿನಂತೆಯೇ ಭಾವಿಸ್ತಾಳೆ. ಇದನ್ನೆಲ್ಲ ನೋಡಿದಂಥ ಶಿವ ತನ್ನ ಲೀಲೆಯನ್ನು ನೆನೆದು ನಕ್ಕು ಭೂದೇವಿನ ಕುರಿತು ಹೇಳ್ತಾನೆ. ಭೂದೇವಿ, ನನ್ನ ಈ ಪುತ್ರನನ್ನು ಪ್ರೇಮದಿಂದ ಕಾಪಾಡ್ಕೊಂಡು ಬಾ. ನನ್ನ ಬೆವರಿನ ಅಂಶದಿಂದ ಜನಿಸಿದಂಥ ಈ ಶಿಶು ನನ್ನ ಅಂಶದ ಅವತಾರವಾಗಿದ್ದಾನೆ. ಆದರೂ ನಿನ್ನ ಮೇಲೆಯೇ ಅವತರಿಸಿ ನಿನ್ನ ರಕ್ಷಣೆಯಲ್ಲೇ ಬೆಳೆಯುವವನಾದ್ರಿಂದ ಈತ ನಿನ್ನ ಹೆಸರಿನಲ್ಲಿಯೇ ಪ್ರಖ್ಯಾತನಾಗಿ ಚರಾಚರಗಳಿಗೆಲ್ಲ ಮಂಗಳಪ್ರದನಾಗ್ತಾನೆ. ಸರ್ವರಿಗೂ ಭೂತಾನ ಮಾಡುವಂತಹ
ಭೂದಾನ ಮಾಡುವಂತಹ ಆ ಮಹಾತ್ಮ ನನಗೂ ಸುಖವನ್ನುಂಟು ಮಾಡುವ ಶಕ್ತಿಯನ್ನು ಹೊಂದಿದ್ದಾನೆ. ಆದ್ದರಿಂದ ಇವನನ್ನು ರಕ್ಷಿಸಿ ಲೋಕ ಕಲ್ಯಾಣಕಾರಿಯಾಗುವಂತೆ ಮಾಡು ಅಂತ ಹೇಳಿ ಭೂದೇವಿಗೆ ಹೇಳ್ತಾನೆ. ಶಿವನ ಮಾತುಗಳನ್ನ ಭೂದೇವಿ ಶಿರಕ್ಷಾ ವಹಿಸಿ ಆ ಪುತ್ರನ ಎತ್ತಿಕೊಂಡು ನಡೀತಾಳೆ. ಅವನೇ ಮುಂದೆ ಭೌಮಗ್ರಹನಾಗಿ ಪ್ರತ್ಯಕ್ಷನಾಗ್ತಾನೆ. ಈ ಘಟನೆಯಿಂದ ಶಿವನ ಲೋಕಲೀಲಾ ವಿರಹ ಸ್ವಲ್ಪ ಕಡಿಮೆ ಆಗತ್ತೆ. ಇಷ್ಟೆಲ್ಲ ಆಯಿತು. ಈಗ ಜಗದಂಬೆ ಹಿಮಾಲಯನ ಮನೆಯಲ್ಲಿ ಬೆಳೆಯಕ್ಕೆ ಶುರು ಮಾಡ್ತಾಳೆ. ಪಾರ್ವತಿಗೆ 8 ವರ್ಷ ವಯಸ್ಸಾಗುತ್ತೆ. ಅವನಿಗೆ ಶಿವನಿಗೆ ಸತಿ ಪಾರ್ವತಿಯಾಗಿ ಅವತರಿಸಿ ಹಿಮಾಲಯನ ಪುತ್ರಿಯಾಗಿ ಬೆಳೆಯುತ್ತಿರುವಂತಹ ಸಂಗತಿ ತಿಳಿಯುತ್ತೆ. ಶಿವನಿಗೆ ಅತ್ಯಂತ ಆನಂದವಾಗಿ ಹೋಗುತ್ತೆ. ಈ ಮಧ್ಯೆ ಆತ ತಪಸ್ಸು ಮಾಡುವ ನಿಶ್ಚಯವನ್ನು ಕೂಡ ಮಾಡ್ತಾನೆ. ನಂದಿಯೇ ಮೊದಲಾದ ಶಾಂತಗಣ ಪೂರ್ಣ ಕೆಲವೇ ಗಣಗಳೊಡನೆ ಶಿವ ತಪಸ್ಸು ಮಾಡೋದಕ್ಕೆ ಗಂಗಾವತರಣ ತೀರ್ಥ ಸ್ಥಾನಕ್ಕೆ ಬರ್ತಾನೆ. ಆ ಪವಿತ್ರ ಸ್ಥಾನಕ್ಕೆ ಬಂದ ಶಿವ ಅಲ್ಲಿ ತಪಸ್ಸನ್ನ ಪ್ರಾರಂಭ ಮಾಡ್ತಾನೆ. ಅದ್ವೈತ ಪೂರ್ಣ ಅವಿನಾಶಿ ಆತ್ಮಸ್ವರೂಪಿ ಜಿತೇಂದ್ರಿಯ ಚಿದಾನಂದ ಸ್ವರೂಪ ಆತ್ಮಭೂತನಾದಂಥ ಆ ಪರಮಾತ್ಮ ದೇವನನ್ನ ಧ್ಯಾನಿಸಕ್ಕೆ ಶುರು ಮಾಡ್ತಾನೆ. ಶಿವ ಧ್ಯಾನಸ್ಥನಾದೊಡನೆ ನಂದಿಯೇ ಮೊದಲಾದ ಅವನ ಪರಿವಾರದವರೆಲ್ಲರೂ ತಪಸ್ಸಿನಲ್ಲಿ ತೊಡಗ್ಬಿಡ್ತಾರೆ. ಕೆಲವರು ದ್ವಾರಪಾಲಕರಾಗಿ ನಿಂತ್ಕೊಳ್ತಾರೆ, ಕೆಲವರು ಚಿರಮೌನವನ್ನು ಧರಿಸಿ ಕಾರ್ಯಗಳಲ್ಲಿ ತೊಡಗ್ತಾರೆ. ಶಿವ ತನ್ನ ಪ್ರದೇಶಕ್ಕೆ ಆಗಮಿಸಿ ಧ್ಯಾನಸ್ಥನಾಗಿರುವ ವಿಷಯವನ್ನು ತಿಳ್ಕೊಂಡಂಥ ಹಿಮಾಲಯ ತನ್ನ ಪರಿವಾರದೊಡನೆ ಅತ್ಯಂತ ಭಕ್ತಿಯಿಂದ ಪೂಜೆ ಮಾಡಿ ಅವನನ್ನು ಕುರಿತು ಮಹಾಪ್ರಭು ಈಶ್ವರ ಭೈರವ ಸ್ವರೂಪ, ಇವತ್ತು ನನ್ನ ಪ್ರದೇಶವು ಪುನೀತವಾಗಿ ಹೋಯಿತು. ನಿನ್ನ ಪಾದಸ್ಪರ್ಶದಿಂದ ಈ ಭೂಮಿ ಅತ್ಯಂತ ಪವಿತ್ರವಾಯಿತು. ದೀನನಾಥ, ನಿನ್ನ ಸೇವೆಯನ್ನು ಮಾಡುವಂಥ ಅಮೂಲ್ಯವಾದ ಅವಕಾಶವನ್ನು ನನಗೆ ದಯಪಾಲಿಸಪ್ಪ ಅಂತ ಅನನ್ಯ ಭಕ್ತಿ ಭಾವದಿಂದ ಪ್ರಾರ್ಥಿಸಿ ಕೈ ಮುಗಿತಾನೆ. ಆ ಧ್ಯಾನಸ್ಥನಾದ ಶಿವ ಹಿಮವಂತನ ಪ್ರಾರ್ಥನೆಯನ್ನು ಲಾಲಿಸಿ ಆನಂದದಿಂದ ಹುಸಿನಗೆ ನಕ್ಕು ಕಣ್ತೆರೆದು, ಗಿರಿರಾಜ, ನಾನು ತಪಸ್ಸು ಮಾಡುವ ಇಚ್ಛೆಯಿಂದ ಈ ಏಕಾಂತ ಸ್ಥಳಕ್ಕೆ ಬಂದಿದ್ದೀನಿ. ಆದ್ದರಿಂದ ನೀನು ಯಾರೊಬ್ಬರು ನನ್ನ ಸಮೀಪಕ್ಕೆ ಬಾರದ ಹಾಗೆ ಯೋಗ್ಯ ಏರ್ಪಾಟನ್ನು ಮಾಡಿಬಿಡು. ನೀನು ಮಹಾತ್ಮ, ನೀನು ಋಷಿಮುನಿಗಳಿಗೆ ಆಶ್ರಯದಾತನಾಗಿದ್ಯಾ. ದಾನಿಗಳೇ ಮೊದಲಾದವರೆಲ್ಲರೂ ನಿನ್ನಲ್ಲಿ ಸದಾ ಸರ್ವದಾ ವಾಸ ಮಾಡ್ತಾ ಇದ್ದಾರೆ. ನೀನು ಈ ಗಂಗಾ ನದಿಯಿಂದ ಅಭಿಷೇಕ್ತನಾಗಿ ಯಾವತ್ತೂ ಪುಣ್ಯವಂತನಾಗಿದ್ಯಾ. ನೀನು ಪರೋಪಕಾರಿಯೂ ಸರ್ವಜನ ಪ್ರಿಯನೂ ಆಗಿದ್ಯಾ. ಆದ್ದರಿಂದ ನನ್ನ ತಪಸ್ಸು ಯಾವ ವಿಘ್ನಗಳೂ ಇಲ್ಲದಂತೆ ಮುಂದುವರಿಯೋ ಹಾಗೆ ಏರ್ಪಾಟ್ ಮಾಡಪ್ಪ. ಇದೇ ನೀನು ನನಗೆ ಸಲ್ಲಿಸಬೇಕಾಗಿರುವಂಥ ಯೋಗ್ಯವಾದ ಸೇವೆ ಅಂತ ಹೇಳ್ತಾನೆ ಈಶ್ವರ. ಶಿವನ ಮಾತುಗಳನ್ನ ಕೇಳಿ ಗಿರಿರಾಜನಿಗೆ ಅತ್ಯಂತ ಆನಂದ ಆಗೋಗುತ್ತೆ. ಅವನು ಕೈ ಮುಗಿದು ಶಿವನನ್ನ ಕುರಿತು, ಪರಮೇಶ್ವರ, ನೀನು ಜಗನ್ನಾಥನಾಗಿದ್ಯಾ. ಇವತ್ತು ನಿನ್ನ ಸೇವೆಯನ್ನ ಮಾಡಿ ನಾನು ಧನ್ಯನಾಗ್ಬಿಟ್ಟೆ. ಎಂತೆಂಥ ಮಹನೀಯರು ದೀರ್ಘಕಾಲ ತಪಸ್ಸು ಮಾಡಿದ್ರು ನಿನ್ನ ದರ್ಶನವನ್ನ ಪಡೆಯೋದಕ್ಕೆ ಪರಿತಪಿಸ್ತಾ ಇರ್ತಾರೆ. ಅಂಥದ್ರಲ್ಲಿ ನೀನು ನನಗೆ ನಿನ್ನ ಸೇವೆಯನ್ನ ಮಾಡುವಂಥ ಸದಾವಕಾಶವನ್ನ ದಯೆಗೈದು ನೀಡಿದ್ಯಾ. ಇದಕ್ಕಿಂತಲೂ ಪುಣ್ಯಪ್ರದವಾದಂಥದ್ದು ಏನಪ್ಪ ಇದೆ. ಹಾಗಾಗಿ ಯಾವ ತೊಂದರೆಯೂ ಇಲ್ಲದ ಹಾಗೆ ನಾನು ಇಲ್ಲಿ ನಿನಗೆ ವ್ಯವಸ್ಥೆಯನ್ನು ಮಾಡ್ತೀನಿ. ನೀನು ಇಲ್ಲಿಯೇ ನಿಲ್ಲಿಸಿ ತಪಸ್ಸಿನಲ್ಲಿ ನಿರತನಾಗಿರಪ್ಪ, ನನ್ನ ಉದ್ಧರಿಸು ಅಂತ ಕೇಳ್ಕೊಳ್ತಾನೆ. ಶಿವನಿಂದ ಬೀಳ್ಕೊಂಡು ಹಿಮವಂತ ಮನೆಗೆ ಬರ್ತಾನೆ. ಮನೆಗೆ ಬಂದ ತಕ್ಷಣ ಪಾರ್ವತಿ ತನ್ನ ಪತ್ನಿಗೆ ಮೇನೆಗೆ ಎಲ್ಲ ವಿಚಾರಗಳನ್ನು ಹೇಳ್ತಾನೆ. ಮೇನಾದೇವಿ ಎಲ್ಲವನ್ನು ಕೇಳಿ ಅತ್ಯಂತ ಆನಂದದಿಂದ ತುಂಬಿ ಹೋಗ್ತಾಳೆ. ಸರಿ, ಅವಳ ಕಣ್ಣುಗಳಿಂದ ಆನಂದ ಬಾಷ್ಪ ಉದುರುತ್ತೆ. ಆಮೇಲೆ ಗಿರಿರಾಜ ತನ್ನ ಸೇವಕರನ್ನು ಪರಿವಾರದವರನ್ನು ಕರೆಸಿ ಗಂಗಾವತರಣ ಸ್ಥಾನಕ್ಕೆ ಯಾರೊಬ್ಬರೂ ಹೋಗಬಾರ್ದು, ಆ ರೀತಿ ಏರ್ಪಾಟ್ ಮಾಡಬೇಕು ಅಂತ ಆಜ್ಞಾಪಿಸ್ಬಿಡ್ತಾನೆ. ಇಲ್ಲಿ ಹಿಮಾಲಯ ಪಾರ್ವತಿಯನ್ನ ಶಿವನ ಸೇವೆಗೆ ಅಂತ ನೇಮಿಸೋದಕ್ಕೆ ಶಿವನನ್ನು ಪ್ರಾರ್ಥಿಸೋದು. ಆಮೇಲೆ ಶಿವನ ಮಾತಿಗೆ ಶಿವನು ಆ ಮಾತಿಗೆ ಒಪ್ತಲೇ ಇರ್ತಾನೆ, ಒಪ್ಪೋದಿಲ್ಲ. ಅದು ಆ ಕಥೆಯನ್ನು ಇವಾಗ ಹೇಳ್ತೀನಿ. ಶಿವನ ತಪಸ್ಸಿಗೆ ವಿಘ್ನ ಬರದಂತಹ ಏರ್ಪಾಟುಗಳನ್ನ ಮಾಡಿಬಿಡ್ತಾನೆ ಹಿಮವಂತ. ಸರಿ, ಆಮೇಲೆ ತನ್ನ ಪುತ್ರಿನ ಜೊತೆಯಲ್ಲಿ ಕರ್ಕೊಂಡು ಶಿವನ ಸಮೀಪಕ್ಕೆ ಬರ್ತಾನೆ. ಶಿವನನ್ನು ಸಮೀಪಿಸಿ ಅತ್ಯಂತ ಭಕ್ತಿಯಿಂದ ಅವನನ್ನು ಧ್ಯಾನ ಮಾಡಿ ತನ್ನ ಪುತ್ರಿಯನ್ನು ಅವನ ಸೇವೆಗೆ ಅಂತ ನೇಮಿಸ್ತಾನೆ. ಆಗ ಭಗವಂತನಾದ ಶಿವನನ್ನ ಕುರಿತು ಹೇಳ್ತಾನೆ, ಪರಬ್ರಹ್ಮ ಸ್ವರೂಪನೇ, ನನ್ನ ಪುತ್ರಿ ಪಾರ್ವತಿ ಪರಮೇಶ್ವರನಾದ ನಿನ್ನ ಸೇವೆಯನ್ನು ಮಾಡಿ ಕೃತಾರ್ಥಳಾಗಬೇಕು ಅಂತ ಬಯಸಿದ್ದಾಳೆ. ಹಾಗಾಗಿಯೇ ಅವಳು ಆ ಸಂಕಲ್ಪ ಮಾಡ್ಕೊಂಡಿದ್ದಾಳೆ ಅಂತ ನಾನು ಕರ್ಕೊಂಡು ಬಂದಿದ್ದೀನಿ. ಈಕೆ ತನ್ನ 2 ಸಖಿಯರೊಂದಿಗೆ ಸದಾ ಸರ್ವಕಾಲವೂ ನಿನ್ನ ಸೇವೆಯಲ್ಲಿ ನಿರತಳಾಗಿರೋ ಹಾಗೆ ದಯಮಾಡಿ ಅಪ್ಪಣೆ ಕೊಡ್ಬೇಕಪ್ಪ ಅಂತ ಕೇಳ್ತಾನೆ. ಆಗ ಈಶ್ವರ ಕಣ್ಣುಗಳನ್ನ ತೆರೆದು ಕಾಮರೂಪಿ ಸ್ತ್ರೀಯಂತಿದ್ದಂಥ ಪಾರ್ವತಿಯನ್ನ ಕ್ಷಣಕಾಲ ನೋಡಿ ಮತ್ತೆ ಕಣ್ಣುಗಳನ್ನ ಮುಚ್ಚಿಕೊಂಡು ಆತ್ಮದ ಅವಿನಾಶಿ ಪರತ್ವವನ್ನು ಧ್ಯಾನಿಸ್ತಾ ಶುರು ಮಾಡ್ತಾನೆ. ಈ ರೀತಿ ಧ್ಯಾನಸ್ಥನಾದಂಥ ಶಿವನನ್ನ ಕುರಿತು ಹಿಮಾಲಯ ನಮಸ್ಕಾರ ಮಾಡಿ, ದೇವಾದಿದೇವ, ಸಕಲ ಕಲ್ಯಾಣ ಗುಣ ನಿಲಿಯ,
ನೀನು ಆಪದ್ ಬಂದು ಅಲ್ವಪ್ಪ. ನಿನಗೆ ನನ್ನ ಪುತ್ರಿಯ ಸೇವೆ ಇಷ್ಟವಿಲ್ಲದಿದ್ದರೆ ನಾನು ಪ್ರತಿದಿನವೂ ನನ್ನ ಪುತ್ರಿಯೊಡನೆ ನಿನ್ನ ದರ್ಶನಕ್ಕೆ ಬರುವಂತೆನಾದರೂ ಅಪ್ಪಣೆ ಕೊಡಪ್ಪ ಅಂತ ಬೇಡ್ಕೊಳ್ತಾನೆ. ಹಿಮಾಲಯನ ಮಾತುಗಳಿಂದ ಶಿವಗೆ ಧ್ಯಾನವನ್ನು ನಿಲ್ಲಿಸಿ ಕಣ್ಬಿಟ್ಟು ನೋಡ್ತಾನೆ. ನನ್ನ ದರ್ಶನಕ್ಕೆ ನೀನು ಪ್ರತಿನಿತ್ಯವೂ ಬರಬಹುದು, ಆದರೆ ಇವಳನ್ನ ಮಾತ್ರ ಜೊತೆಯಲ್ಲಿ ಕರ್ಕೊಂಡ್ಬರ್ಬೇಡ ಅಂತ ಹೇಳ್ತಾನೆ. ಹಿಮಾಲಯನಿಗೆ ಅದರಿಂದ ತೃಪ್ತಿಯಾಗಲಿಲ್ಲ. ಅವನು ಅತ್ಯಂತ ಭಕ್ತಿಯಿಂದ ಶಿವನಿಗೆ ನಮಸ್ಕಾರವನ್ನು ಮಾಡಿ, ದೇವಾ, ನನ್ನ ಪುತ್ರಿಯನ್ನು ಕತ್ತರಬಾರ್ದು ಅಂತ ನೀವು ಯಾಕೆ ಅಪ್ಪಣೆ ಕೊಟ್ಟಿದ್ದೀರಿ? ಈಕೆ ನಿಮ್ಮ ಸೇವೆಯನ್ನು ಮಾಡೋದಕ್ಕೆ ಯೋಗ್ಯಳಲ್ವೇ ಹೇಳಿ ಅಂತ ಕೇಳ್ತಾನೆ. ಆಗ ಶಿವ ಹಿಮಾಲಯನ ಕುರಿತು ಹೇಳ್ತಾನೆ, ಹಿಮಾಲಯ, ನಿನ್ನ ಪುತ್ರಿ ಅತ್ಯಂತ ಸುಂದರಳು, ಶುಭ ಲಕ್ಷಣಗಳಿಂದ ಶೋಭಿತಳು, ಪ್ರಕಾಶಮಾನಳು ಆಗಿದ್ದಾಳೆ. ಆಯ್ತಾ? ನೋಡಿ ಹೇಳ್ತಾನೆ ಈಶ್ವರ ಹೇಗೆ ಹೇಳ್ತಾನೆ ಅಂತ. ಹಿಮಾಲಯ, ನಿನ್ನ ಪುತ್ರಿ ಅತ್ಯಂತ ಸುಂದರಳು, ಹಾಗೆ ಶುಭ ಲಕ್ಷಣಗಳಿಂದ ಶೋಭಿತಳು, ಪ್ರಕಾಶಮಾನಳು ಆಗಿದ್ದಾಳೆ. ಆದ್ದರಿಂದ ಇವಳನ್ನ ನನ್ನ ಸನಿಹಕ್ಕೆ ಕರ್ಕೊಂಬರಬಾರ್ದು. ವೇದಗಳಲ್ಲಿಯೂ ಸ್ತ್ರೀಯನ್ನ ಮಾಯಾರೂಪಿ ಅಂತ ಹೇಳಿದ್ದಾರೆ. ಹೆಚ್ಚಾಗಿ ಯೌವನಸ್ಥಳಾದವಳು ಯೋಗಿಗಳ ತಪಸ್ಸಿನಲ್ಲಿ ವಿಘ್ನವನ್ನು ಉಂಟು ಮಾಡ್ತಾಳೆ. ನಿನಗೆ ತಿಳಿದಿರೋ ಹಾಗೆ ನಾನು ಯಾವಾಗಲೂ ಯೋಗದಲ್ಲಿ ನಿರತನಾಗಿ ನಾನು ಮಾಯೆಯಿಂದ ದೂರವಾಗಿದ್ದೀನಿ. ಹೀಗಿರುವಾಗ ಈ ಯುವತಿಯನ್ನು ಇಲ್ಲಿಗೆ ಕರೆತರೋದು ಹೇಗೆ ಸಾಧ್ಯವಾಗುತ್ತೆ? ನೀನು ಜ್ಞಾನಿಯಾಗಿ ಇಂಥ ಮಾತನಾಡಬಹುದಾ? ಸ್ತ್ರೀಯ ಸಹವಾಸದಿಂದ ಮನಸ್ಸಿನಲ್ಲಿ ವಿಷಯ ವಾಸನೆಗಳು ಜಾಗೃತವಾಗಿ ಮನುಷ್ಯನ ವೈರಾಗ್ಯ ಕೆಡುತ್ತೆ. ಹಾಗಾಗಿ ಅವನ ತಪಸ್ಸು ಕೆಡುತ್ತೆ. ತಪಸ್ವಿಗಳು ಯಾವತ್ತೂ ಸ್ತ್ರೀಯರೊಡನೆ ಇರಲೇಬಾರದು. ಈ ವಿಷಯ ಮಾತ್ರ ಬೇಡ. ನೀನು ಭವತ್ತಿತರ ತತ್ಸಂಗ ದ್ವಿಷಯೋತ್ಪತ್ತಿರಾಶುವೈ ವಿನಶ್ಯತಿ ಚ ವೈರ್ಯಾಂ ತಥೋ ಭ್ರಕ್ಷ್ಯತಿ ಸತ್ತಪಃ ತಪಸ್ವಿನ ಶೈಲನ ಕಾರ್ಯಾಸ್ತ್ರೀಷು ಸಂಗತಿ ಮಹಾವಿಷಯ ಮೂಲಂ ಸಾ ಅಂತ ವಿಷಯವನ್ನ ಗೊತ್ತಿಲ್ವ ನಿಂಗೆ? ಸ್ತ್ರೀ ವಿಷಯ ವಾಸನೆಯ ತವರಾಗಿದ್ದು ಜ್ಞಾನ ವೈರಾಗ್ಯಗಳನ್ನ ನಾಶ ಮಾಡುವಂಥವಳು. ಹಾಗಾಗಿ ನಿನ್ನ ಮಗಳನ್ನ ಮಾತ್ರ ಕರ್ಕೊಂಬರ್ಬೇಡ, ನೀನ್ ಬಾ ಅಂತ ಹೇಳ್ತಾಳೆ. ಈ ಶಿವನ ಈ ಮಾತುಗಳಿಂದ ಗಿರಿರಾಜನು ವ್ಯಾಕುಲ ಚಿತ್ತನಾಗಿ ಸುಮ್ಮನಾಗ್ತಾನೆ. ಆದರೆ ಪಾರ್ವತಿ ದೇವಿ ಸ್ವತಃ ಶಿವನನ್ನ ಕುರಿತು ತಾನೇ ವಾದಕ್ಕೆ ಇಳಿತಾಳೆ. ಆ ಭವಾನಿ ಪಾರ್ವತಿ ಶಿವನ ಜೊತೆ ದರ್ಶನ ಶಾಸ್ತ್ರದ ಬಗ್ಗೆ ವಾದ ಮಾಡ್ತಾಳೆ. ಶಿವ ಆಮೇಲೆ ಅವನು ಪಾರ್ವತಿಯ ಮಾತಿಗೆ ಒಪ್ತಾಳೆ. ಯಾವ ರೀತಿ ಒಪ್ಪಿಸ್ತಾಳೆ ಅಂತ ನೋಡಿ, ಸ್ತ್ರೀ ಶಕ್ತಿ ಹೇಗಿರುತ್ತೆ ನೋಡಿ, ಸ್ತ್ರೀಯರ ಬುದ್ಧಿವಂತಿಕೆ ಹೇಗಿರುತ್ತೆ ಅಂತ ಇಲ್ಲಿ ಕೇಳಿಸ್ಕೊಳ್ಳಿ. ಪರಮೇಶ್ವರನಾದಂತಹ ಶಿವನಿಗೆ ನಮಸ್ಕಾರವನ್ನ ಮಾಡಿ ಜಗನ್ಮಾತೆಯಾದ ಪಾರ್ವತಿ ಅವನನ್ನ ಕುರಿತು ಹೇಳ್ತಾಳೆ, ಪರಮೇಶ್ವರ, ನೀನ್ ತಪಸ್ವಿ, ಜ್ಞಾನಿ, ಸಚ್ಚಿದಾನಂದ ಸ್ವರೂಪನಾಗಿ ಎಂಥ ಮಾತುಗಳನ್ನ ಆಡ್ತಾ ಇದೆಯಾ. ನೀನು ಸ್ವಯಂ ತಪಸ್ಸೇ ಆಗಿದ್ದು ಮತ್ತೆ ತಪಸ್ಸಿನಲ್ಲಿ ನಿರತನಾಗಿದ್ಯಾ. ಆ ಶಕ್ತಿಯನ್ನು ಪಡೆದಿದ್ಯಾ. ಈ ಶಕ್ತಿ ಅನ್ನೋದೇ ಪ್ರಕೃತಿ ಅನ್ನೋದು ನಿಮ್ಗೆ ಗೊತ್ತಿಲ್ವಾ? ಪ್ರಕೃತಿಯಿಂದಲೇ ಸರ್ವ ವಸ್ತುಗಳ ಸೃಷ್ಟಿಯೋ ರಕ್ಷಣೆಯೋ ಸಂಹಾರವೋ ಆಗ್ತಾ ಇರೋದು ನಿನ್ಗೆ ಗೊತ್ತಿಲ್ವಾ? ಪರಿಶಿವನೇ, ಮೊದಲು ನೀನು ಯಾರು ಹಾಗೂ ಈ ಸೂಕ್ಷ್ಮ ಪ್ರಕೃತಿ ಯಾವುದು ಅನ್ನೋದನ್ನಾದರೂ ಸ್ವಲ್ಪ ಯೋಚನೆ ಮಾಡಿ ನೋಡು. ಈ ಪ್ರಕೃತಿಯೇ ಇಲ್ಲದ ಕೇವಲ ಲಿಂಗರೂಪನಾದ ಈಶ್ವರ ಹೇಗೆ ತಾನೇ ಅಸ್ತಿತ್ವದಲ್ಲಿ ನಿಲ್ಲಬಲ್ಲನು? ನೀನು ಸಕಲ ಜೀವರಾಶಿಗಳಿಗೆ ಪೂಜ್ಯನೂ ಪವಿತ್ರನೂ ದೇವಾದಿ ದೇವನೂ ಆಗಿರೋದು ಕೂಡ ಈ ಪ್ರಕೃತಿಯ ಕಾರಣದಿಂದಲೇ ಅಲ್ವೇ? ಹಾಗಾಗಿ ನೀನು ದಯವಿಟ್ಟು ಈ ಬಗ್ಗೆ ವಿಚಾರವನ್ನು ಮಾಡಿ ಹೇಳು ಅಂತ ಹೇಳ್ತಾಳೆ. ಪಾರ್ವತಿ ದೇವಿಯ ಮಾತುಗಳಿಂದ ಶಿವನಿಗೆ ನಗು ಬರುತ್ತೆ. ಅಪಾರ ಲೀಲಾವತಾರಿಯಾದ ಶಿವ ಪಾರ್ವತಿಯನ್ನು ಕುರಿತು ಹೇಳ್ತಾನೆ, ನಾನು ನನ್ನ ತಪಸ್ಸಿನಿಂದಲೇ ಪ್ರಕೃತಿಯನ್ನು ನಾಶ ಮಾಡ್ತೀನಿ. ಈ ತತ್ವದೃಷ್ಟಿಯಲ್ಲಿ ನಾನು ಪ್ರಕೃತಿಯೇ ಇಲ್ಲದ ಶಿವರೂಪದಲ್ಲಿ ಸ್ಥಿತನಾಗಿದ್ದೀನಿ. ಆದ್ದರಿಂದಲೇ ಮಹಾತ್ಮರು ಪ್ರಕೃತಿಯನ್ನೇ ಆಗಲಿ ಸಂಗ್ರಹಿಸಿ ಇಟ್ಕೊಳ್ಬಾರ್ದು. ಯೋಗಿಯಾದವನು ಈ ಲೌಕಿಕ ವಿಷಯಗಳಿಂದ ಸದಾ ದೂರವಿರಬೇಕು ಅಂತ ಹೇಳ್ತಾನೆ. ಆ ಜಗನ್ಮಾತೆಗೆ ಶಿವನ ಲೀಲಾ ವಿನೋದ ಅರ್ಥ ಆಗಲ್ವಾ? ಆಕೆ ಮನಸ್ಸಿನಲ್ಲಿಯೇ ಹರ್ಷಚಿತ್ತಳಾಗಿ ಶಿವನನ್ನ ಕುರಿತು ಹೇಳ್ತಾಳೆ, ದೇವಾ, ನೀನು ಯೋಗಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದವನು. ಈಗ ನೀನು ನುಡಿದ ಮಾತುಗಳೇ ಪ್ರಕೃತಿಯಲ್ವೇ? ನೀನು ಪ್ರಕೃತಿಯ ಸಹಾಯದಿಂದಲೇ ಅಲ್ವೇ ಮಾತನಾಡಿದ್ದು? ಈ ಎಲ್ಲವನ್ನು ಯೋಚಿಸಿ ತತ್ವಪೂರ್ಣವಾಗಿ ಸತ್ಯವಾದುದನ್ನು ನುಡಿಯಬೇಕಲ್ವೇ? ಮಹಾಪ್ರಭು, ಸರ್ವವು ಸರ್ವಕಾಲಗಳಲ್ಲಿಯೂ ಪ್ರಕೃತಿಯಿಂದಲೇ ಬಂಧಿತವಾಗಿವೆ. ಮಾತನಾಡೋದು ಮಾಡೋದು ಇವೆಲ್ಲ ಪ್ರಕೃತಿಯ ಸಹಾಯದಿಂದಲೇ ಅಲ್ವೇ? ಹಾಗಾಗಿ ನಿನ್ನ ಮಾತಿನಂತೆ ನೋಡೋದಾದ್ರೆ ನೀನು ಮಾತನಾಡಲೂಬಾರದು, ಈ ತಪಸ್ಸನ್ನು ಕೈಗೊಳ್ಳಲೂಬಾರದು. ನಿನ್ನ ಈ ತಪಸ್ಸು ಕೂಡ ಪ್ರಕೃತಿನಿಷ್ಠವಾಗಿದೆ. ನೋಡುವುದು, ಮಾತನಾಡುವುದು, ತಿನ್ನುವುದು ಇವೆಲ್ಲ ಪ್ರಕೃತಿ ಕಾರ್ಯಗಳೇ ಅಲ್ವೇ? ಪರಮೇಶ್ವರ, ಬೇಕೆಂದೇ ವಾದ ವಿವಾದಗಳಲ್ಲಿ ತೊಡಗೋದು ವ್ಯರ್ಥ. ನೀನು ಪ್ರಕೃತಿ ರಹಿತನಾದ್ರೆ ಈ ಪರ್ವತ ಸ್ಥಾನದಲ್ಲಿ ತಪಸ್ಸು ಮಾಡುತ್ತಿರೋದಾದ್ರೂ ಯಾಕೆ? ಪರಮೇಶ್ವರ, ಈ ಪ್ರಕೃತಿ ನಿನ್ನನ್ನು ನುಂಗಿ ಹಾಕಿದ್ದಾಳೆ. ಹಾಗಾಗಿಯೇ ನಿನಗೆ ನಿನ್ನ ಸ್ವರೂಪದ ಅರಿವು ಆಗ್ತಾ ಇಲ್ಲ. ಅರಿವಾಗಿದ್ರೂ
ಲೋಕಲೀಲೆಯಾಗಿ ಈ ಮಾತುಗಳನ್ನ ಆಡ್ತಾ ಇದೆಯಾ? ಪ್ರತ್ಯಕ್ಷ ಪ್ರಮಾಣವೇ ಇರುವಾಗ ಅನುಮಾನ ಪ್ರಮಾಣದಿಂದ ಪ್ರಯೋಜನವೇನು? ಸರ್ವ ಪ್ರಾಣಿಗಳ ಇಂದ್ರಿಯಾಚರಣೆಗಳೆಲ್ಲವೂ ಪ್ರಕೃತಿ ಕಾರ್ಯಗಳೇ ಆಗಿವೆ ಅಲ್ವೇ? ಈಶ್ವರ, ಹೆಚ್ಚು ಮಾತಿನಿಂದ ಏನು ಪ್ರಯೋಜನ? ನಾನು ಪ್ರಕೃತಿ, ನೀನು ಪುರುಷ. ನನ್ನ ಅನುಗ್ರಹದಿಂದಲೇ ನೀನು ಸುಗುಣನು, ಸಾಕಾರ ಪುರುಷನೂ ಆಗಿರೋದು. ನಾನಿಲ್ಲದೆ ನೀನು ಕೇವಲ ಅನಾಥನೇ ಸರಿ. ನೀನು ಏನೊಂದು ಮಾಡಲಾರೆ. ನೀನು ಜಿತೇಂದ್ರಿಯನಾದರೂ ಪ್ರಕೃತಿಯ ಅಧೀನದಲ್ಲಿ ಇದ್ದುಕೊಂಡೇನೆ ಅನೇಕ ಕಾರ್ಯಗಳನ್ನು ಮಾಡ್ತಾ ಇರೋದು. ಹೀಗಿರುವಾಗ ನೀನು ನಿರ್ವಿಕಾರನಾಗುವುದಾದ್ರೂ ಹೇಗೆ? ನೀನು ಪ್ರಕೃತಿಯಿಂದ ಹೊರತಾದವನೇ ಆಗಿದ್ದಲ್ಲಿ ನಾನು ನಿನ್ನ ಸನಿಹದಲ್ಲಿದ್ರೂ ನನ್ನಿಂದ ನಿನಗೇನು ವಿಘ್ನವಾಗೋದಿಲ್ಲ ಅಲ್ವೇ ಅಂತ ಕೇಳ್ತಾಳೆ. ಪಾರ್ವತಿಯ ತತ್ವಶಾಸ್ತ್ರಬದ್ಧವಾದಂಥ ಮಾತುಗಳಿಗೆ ಶಿವ ಒಪ್ಪಲೇಬೇಕಾಗಿ ಬರುತ್ತೆ. ಆಗ ಅವನು ಪಾರ್ವತಿಯನ್ನು ಕುರಿತು ಹೇಳ್ತಾನೆ, ಪಾರ್ವತಿ, ನಿನ್ನ ಮಾತುಗಳನ್ನ ಒಪ್ಪದೆ. ನೀನು ನನ್ನ ಸೇವೆಯಲ್ಲಿ ನಿರತಳಾಗಿರಬಹುದು, ಆದರೆ ಅದು ಶಾಸ್ತ್ರ ವಿರುದ್ಧವಾಗಬಾರದು ಜೋಕೆ ಅಂತ ಹೇಳ್ತಾನೆ. ಅನಂತರ ಹಿಮಾಲಯನನ್ನು ಕುರಿತು ಹೇಳ್ತಾನೆ, ಹಿಮವಂತ, ನಾನು ನಿನ್ನ ಈ ಗಿರಿಶಿಖರದಲ್ಲಿ ಅನಂತ ಕಾಲದವರೆಗೂ ತಪಸ್ಸು ಮಾಡ್ತಾ ವಿಹರಿಸುವಂಥ ನಿಶ್ಚಯವನ್ನು ಮಾಡಿದ್ದೀನಿ. ಗಿರಿರಾಜನಾದ ನೀನು ಇದಕ್ಕೆ ನನಗೆ ಅನುಮತಿ ಕೊಡಪ್ಪ ಅಂತ ಕೇಳ್ತಾನೆ. ಹಿಮಾಲಯ ಕೈ ಮುಗಿದು, ಪರಮೇಶ್ವರ, ಸಂಪೂರ್ಣ ವಿಶ್ವವೇ ನಿನ್ನದಾಗಿರುವಾಗ, ನಾನೂ ನಿನ್ನ ದಾಸನಾಗಿರುವಾಗ ನನ್ನ ಅನುಮತಿಯ ಮಾತೇಕೆ ಅಂತ ತಲೆ ತೆಗಿಸ್ತಾನೆ. ಅವತ್ತಿನಿಂದ ಪಾರ್ವತಿಯು ತನ್ನ ಈರುವರು ಸಖಿಯರೊಂದಿಗೆ ನಿತ್ಯವೂ ಶಿವನಲ್ಲಿಗೆ ಬಂದು ಅವನ ಸೇವೆಯಿಂದ ಮಾಡ್ತಾ ಇದ್ಲು. ಶಿವನು ಕೂಡ ಅತ್ಯಂತ ಹರ್ಷದಿಂದ ಆಕೆಯ ಶುದ್ಧ ಮನಸ್ಸಿನ ಭಕ್ತಿಯನ್ನ ಸ್ವೀಕರಿಸ್ತಿರ್ತಾನೆ. ಪಾರ್ವತಿ ಅವನ ಪೂಜೆಯನ್ನ ಕ್ರಮಬದ್ಧವಾಗಿ ಚಾಚೂ ತಪ್ಪದೆ ನಿರ್ವಹಿಸ್ತಾ ಇರ್ತಾಳೆ. ಆ ಶಿವ ಆಕೆಯ ನಿಶ್ಚಲವೂ ನಿರ್ಮಲವೂ ಪೂರ್ಣವೂ ಆದಂತಹ ಸೇವೆಯಿಂದ ಸಂತುಷ್ಟನಾಗ್ತಾನೆ. ಆಕೆಯ ತಪಸ್ಸಿನಿಂದ ಸಂಪೂರ್ಣವಾಗಿ ಗರ್ವರಹಿತಳಾದ ಒಡನೆ ಮದುವೆಯನ್ನ ಆಗೋದು, ವಿವಾಹವಾಗೋದು ಸರಿ ಅಂತ ನಿಶ್ಚಯ ಮಾಡಿಕೊಂಡು ತನ್ನ ತಪಸ್ಸಿನಲ್ಲಿ ನಿರತನಾಗಿರ್ತಾನೆ. ತಾರಕಾಸುರನಿಂದ ನೆಕ್ಸ್ಟ್ ಪೀಡಿತರಾದಂಥ ದೇವತೆಗಳು ಬ್ರಹ್ಮನಲ್ಲಿಗೆ ಬಂದು ಮೊರೆ ಇಡ್ತಾರೆ. ಬ್ರಹ್ಮನ ಅವರನ್ನು ಕುರಿತು ಪಾರ್ವತಿ ಪರಮೇಶ್ವರ ವಿವಾಹ ಮಾಡಿಸೋದಕ್ಕೆ ಪ್ರಯತ್ನಿಸುವಂತೆ ಹೇಳ್ತಾರೆ. ಆಮೇಲೆ ಬ್ರಹ್ಮನ ಮಾತಿನಂತೆ ತಾರಕಾಸುರ ಸ್ವರ್ಗ ಬಿಟ್ಟು ಹೊರಡ್ತಾನೆ. ದೇವತೆಗಳು ಅಲ್ಲಿ ಇದ್ಕೊಂಡು ತಮ್ಮ ಕಾರ್ಯಸಿದ್ಧಿಗಾಗಿ ಪ್ರಯತ್ನಿಸುವಂಥ ಕಥೆಯನ್ನು ಈ ಮುಂದಿನ ಭಾಗದಲ್ಲಿ ನಾನು ಹೇಳ್ತೀನಿ. ತಾರಕಾಸುರ 3 ಲೋಕಗಳನ್ನು ಗೆದ್ದು ಇಂದ್ರನನ್ನ ಸ್ವರ್ಗದಿಂದ ಓಡಿಸಿ ತಾನೇ ಸ್ವರ್ಗಾಧಿಪತಿ ಆಗ್ತಾನೆ. ಅವನಂಥ ರಾಜರು ಆಗ ಬೇರೊಬ್ಬರಿರಲಿಲ್ಲ. ಜಿತೇಂದ್ರಿಯನು, ಶಿವಭಕ್ತನೂ ಆದ ತಾರಕನು ದೇವತೆಗಳೆಲ್ಲರನ್ನು ಸ್ವರ್ಗದಿಂದ ಓಡಿಸಿ ಅವರ ಸ್ಥಾನದಲ್ಲಿ ರಾಕ್ಷಸರನ್ನು ನೇಮಿಸಿ ಬಹಳ ದರ್ಪದಿಂದ ರಾಜ್ಯಭಾರ ಮಾಡಕ್ಕೆ ಶುರು ಮಾಡ್ತಾನೆ. ಅನೇಕ ಗಂಧರ್ವರನ್ನ ರಾಕ್ಷಸರನ್ನಾಗಿ ಮಾಡಿ ಎಲ್ಲರನ್ನು ತನ್ನ ಅಂಕೆಯಲ್ಲಿ ಇಟ್ಕೊಳ್ತಾನೆ. ಇತ್ತ ಇಂದ್ರಾದಿ ದೇವತೆಗಳು ಅಪಾರ ದುಃಖದಿಂದ ಬ್ರಹ್ಮನಲ್ಲಿಗೆ ಬಂದು ತನ್ನ ಸಂಕಟವನ್ನು ಹೇಳ್ಕೊಳ್ತಾರೆ. ಸೃಷ್ಟಿಕರ್ತನೇ, ಈಗ ನೀನಲ್ಲದೆ ನಮಗೆ ರಕ್ಷಕರು ಯಾರೂ ಇಲ್ಲಪ್ಪ. ನೀನೇ ಈಗ ನಮ್ಮನ್ನು ಉದ್ಧಾರ ಮಾಡಿ ರಕ್ಷಿಸಬೇಕು. ನಾವೆಲ್ಲರೂ ತಾರಕಾಸುರ ಅನ್ನುವಂಥ ರಾಕ್ಷಸನಿಂದ ಪೀಡಿತರಾಗಿದ್ದೀವಿ ಕಣಪ್ಪ. ಆ ರಾಕ್ಷಸನ ಹೇಗಾದರೂ ಸಂಹಾರ ಮಾಡಿ ನಮ್ಮನ್ನು ಕಾಪಾಡಬೇಕು. ಸಾಕ್ಷಾತ್ ವಿಷ್ಣುವಿನ ಸುದರ್ಶನ ಕೂಡ ತಾರಕಾಸುರನ್ನ ಕೊಲ್ಲೋದಕ್ಕಾಗಲಿಲ್ಲ. ಈಗ ನೀನೇ ಮುಂದಿನ ಯೋಚನೆಯನ್ನು ಮಾಡಬೇಕಾಗಿದೆ ಅಂತ ಹೇಳ್ತಾರೆ. ದೇವತೆಗಳ ಮಾತನ್ನು ಕೇಳಿ ದಯಾಮಯನಾದ ಬ್ರಹ್ಮ ಅವರನ್ನು ಕುರಿತು, ತಾರಕಾಸುರನು ನನ್ನ ವರಬರದಿಂದಲೇ ಇಷ್ಟು ಶಕ್ತಿವಂತನಾಗಿರೋದು. ಈ ಶಕ್ತಿಯನ್ನು ಆತ ದುರುಪಯೋಗ ಪಡಿಸ್ಕೊಳ್ತಿದ್ದಾನೆ. ನಾನೇ ವರವನ್ನು ಕೊಟ್ಟಿರೋದ್ರಿಂದ ನನ್ನಿಂದಲೇ ಅವನ ಅಂತ್ಯವಾಗುವುದು ಸರಿಯಲ್ಲ. ಅವನೀಗ ನನ್ನ ಪುತ್ರನಂತಿದ್ದಾನೆ. ಪುತ್ರ ವಧೆ ಮಾಡೋದು ಉಚಿತವಲ್ಲ. ಹಾಗಾಗಿ ಅವನು ನನ್ನಿಂದಲೇ ರಕ್ಷಿತನಾಗಿರೋದ್ರಿಂದ ರಕ್ಷಿತರನ್ನು ಕೊಲ್ಲೋದು ಅಧರ್ಮವಾಗುತ್ತೆ. ಹಾಗಾಗಿ ನಿಮ್ಮ ಕೆಲಸವನ್ನು ನೆರವೇರಿಸಿಕೊಡುವವನು ಮಹೇಶ್ವರನಲ್ಲದೆ ಬೇರೆ ಯಾರೂ ಅಲ್ಲ. ಆದರೆ ನೀವು ಅವನನ್ನು ಪ್ರಾರ್ಥಿಸಿದರೂ ಅವನು ಸ್ವತಃ ನಿಮ್ಮ ಕೆಲಸವನ್ನು ಮಾಡೋದಿಲ್ಲ. ಹಾಗಾಗಿ ಅವನು ಸ್ವತಃ ನಿಮ್ಮ ಕೆಲಸವನ್ನು ಮಾಡೋಕ್ಕಾಗಲ್ಲ. ಅವನು ಕೂಡ ಸ್ವಯಂ ರಾಕ್ಷಸನ ಎದುರಿಸೋದಕ್ಕೆ ಶಕ್ತ ಇಲ್ಲ. ತಾರಕಾಸುರನು ತನ್ನ ಪಾಪದಿಂದಲೇ ತಾನು ನಾಶವಾಗ್ತಾನೆ. ಹಾಗಾಗಿ ನಾನೀಗ ಏನು ಹೇಳ್ತೀನೋ ಅದನ್ನು ನೀವು ಮಾಡಬೇಕು. ನನ್ನ ವರಪ್ರಸಾದದಿಂದ ಕೊಟ್ಟಿರುವಂತಹ ವರದಿಂದ ಕೊಬ್ಬಿರುವಂತಹ ತಾರಕಾಸುರನನ್ನು ವಿಷ್ಣುವಾಗಲಿ ಈಶ್ವರನಾಗಲಿ ಕೊಲ್ಲೋದಕ್ಕಾಗೋದಿಲ್ಲ. 4ನೆಯ ವೀರರು ಯಾರೂ ಅವನನ್ನು ಕೊಲ್ಲೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನೀವೆಲ್ಲ ದೇವತೆಗಳು ಒಂದುಗೂಡಿ ಅವನ ಮೇಲೆ ಯುದ್ಧ ಮಾಡಿದರೂ ಕೂಡ ಅವನನ್ನು ನೀವು ಸೋಲಿಸೋಕ್ಕಾಗೋದಿಲ್ಲ. ಹೀಗಿರುವಾಗ ಒಂದೇ ಒಂದು ದಾರಿ ಇದೆ. ಅದೇನಪ್ಪ ಅಂದರೆ, ಶಿವನ ವೀರ್ಯದಿಂದ ಹುಟ್ಟಿದಂಥ ಪುತ್ರ ವೀರಾದಿ ವೀರನಾಗಿ ತಾರಕಾಸುರನನ್ನು ಕೊಲ್ಲತಕ್ಕವನಾಗ್ತಾನೆ. ಮಹಾಶಿವನ ದಯದಿಂದ ಆ ಕಾರ್ಯ ಕೈಗೂಡದಲ್ಲಿ ಸಂದೇಹವೇ ಇಲ್ಲ. ಹಾಗಾಗಿ ಈ ಬಗ್ಗೆ ನೀವು ಯೋಚನೆ ಮಾಡಿ. ಹಿಂದೆ ದಕ್ಷಕನ್ಯಾದ ಸತಿ ತಂದೆಯಿಂದ ತನ್ನ ಪತಿ ಅಮಾತ್ಯನಾದ ಅಂತ ಅಗ್ನಿಪ್ರವೇಶ ಮಾಡಿದ್ಲು. ಇವತ್ತು ಆ ಸತಿಯ ಹಿಮಾಲಯನ ಪುತ್ರಿಯಾಗಿ ಪಾರ್ವತಿಯಾಗಿ ಹುಟ್ಟಿ ಮಹಾಶಿವನ ಸೇವೆಯಲ್ಲಿ ನಿರತಳಾಗಿದ್ದಾಳೆ.
ಶಿವ ಇನ್ನೂ ಆಕೆಯನ್ನು ಪರಿಗ್ರಹಿಸಿಲ್ಲ. ಹಾಗಾಗಿ ನೀವು ಶಿವನು ಪಾರ್ವತಿಯಲ್ಲಿ ತನ್ನ ವೀರ್ಯವನ್ನು ಸ್ಥಿತ ಮಾಡುವಂತೆ ಉಪಾಯ ಮಾಡಬೇಕು. ಶಿವನ ವೀರ್ಯವು ಊರ್ಧ್ವಗಾಮಿ ಶಕ್ತಿ ಉಳ್ಳದ್ದಾಗಿದೆ. ಅವನ ವೀರ್ಯವು ಸ್ಥಲಿತವಾಗಬೇಕು ಅಂದರೆ ಪಾರ್ವತಿ ಒಬ್ಬಳಿಂದಲೇ ಆ ಕಾರ್ಯ ಸಾಧ್ಯವಾಗುವುದು. ಈಗಾಗಲೇ ಪಾರ್ವತಿ ಯುವತಿಯೂ ಆಗಿದ್ದಾಳೆ. ಈಗ ಆಕೆ ಹಿಮಾಲಯದಲ್ಲಿ ತಪಸ್ಸು ಮಾಡ್ತಿರುವಂತಹ ಶಿವನ ಸೇವೆಯಲ್ಲಿ ನಿರತಳಾಗಿದ್ದಾಳೆ. ತ್ರಿಲೋಕ ಸುಂದರಿಯಾದ ಪಾರ್ವತಿಯೇ ಪ್ರತ್ಯಕ್ಷವಾಗಿ ತನ್ನ ಮುಂದೆ ಸೇವೆ ಮಾಡ್ತಾ ಇದ್ರು ಶಿವ ಯಾವತ್ತೂ ತನ್ನ ಧ್ಯಾನದಿಂದ ವಿಚಲಿತನಾದದ್ದೇ ಇಲ್ಲ. ಅವನು ಪಾರ್ವತಿಯನ್ನು ತನ್ನ ಪತ್ನಿಯಾಗಿ ಮಾಡಿಕೊಳ್ಳುವಂತೆ ನೀವು ಏನಾದರೊಂದು ಉಪಾಯವನ್ನು ಮಾಡಿ ನಾನು ತಾರಕಾಸುರನಲ್ಲಿಗೆ ನಡೆದು ಅವನನ್ನು ಸ್ವರ್ಗದಿಂದ ಹೋಗೋ ಹಾಗೆ ಪ್ರೇರೇಪಿಸಿ ಉಪದೇಶಿಸಿ ನೋಡ್ತೀನಿ. ಈಗ ನೀವು ನಡೀರಿ ಅಂತ ಹೇಳ್ತಾನೆ. ಬ್ರಹ್ಮ ದೇವತೆಗಳಿಗೆ ಆಶ್ವಾಸನೆಯನ್ನು ಇತ್ತು ತಕ್ಷಣ ಅಲ್ಲಿಂದ ಹೊರಟು ತಾರಕಾಸುರನನ್ನ ಭೇಟಿ ಮಾಡ್ತಾನೆ. ಅತ್ಯಂತ ಪ್ರೀತಿಯಿಂದ ತಾರಕಾಸುರನನ್ನ ಕುರಿತು, ತಾರಕಾಸುರ, ಈ ಸ್ವರ್ಗ ನನ್ನ ಸಂಪೂರ್ಣ ತೇಜಸ್ಸಿನ ಸಾರದ ಆಗಿದೆ. ನೀನು ಇದರ ಮೇಲೆ ಅಧಿಕಾರವನ್ನು ಸ್ಥಾಪಿಸ್ಕೊಂಡಿದ್ಯಾ. ನೀನು ಇದು ನಿನ್ನ ತಪಸ್ಸಿನ ಫಲಕ್ಕೂ ಹೊರತಾಗಿದ್ದು. ನಾನು ನಿನಗೆ ಸ್ವರ್ಗಾಧಿಪತ್ಯದ ವರವನ್ನು ಯಾವತ್ತೂ ಕೊಟ್ಟಿರಲಿಲ್ಲ. ಆದರೂ ನೀನು ಸ್ವರ್ಗಾಧಿಪತಿಯಾಗಿದ್ಯಾ. ನೀನು ಭೂಮಿಯಲ್ಲಿ ಮಾತ್ರ ರಾಜ್ಯಭಾರ ಮಾಡೋದಕ್ಕೆ ನಾನು ವರವನ್ನು ಕೊಟ್ಟಿದ್ದು. ಈಗಲಾದರೂ ನನ್ನ ಮಾತಿನಂತೆ ಸ್ವರ್ಗವನ್ನು ಬಿಟ್ಟು ಭೂಲೋಕದಲ್ಲಿ ನಿನ್ನ ಆಧಿಪತ್ಯವನ್ನು ಸ್ಥಾಪಿಸ್ಕೋ ಅಂತ ಹೇಳಿ ಅಲ್ಲಿಂದ ದೀಕ್ಷನಾಗ್ತಾನೆ. ತಾರಕಾಸುರ ಬ್ರಹ್ಮನ ಮಾತಿಗೆ ಬೆಲೆ ಕೊಟ್ಟು ಸ್ವರ್ಗವನ್ನು ತ್ಯಜಿಸಿ ಭೂಲೋಕಕ್ಕೆ ಬರ್ತಾನೆ. ಭೂಮಿಯಲ್ಲಿ ಶೋಣಿತಪುರದಲ್ಲಿ ಇದ್ಕೊಂಡು ರಾಜ್ಯಭಾರ ಮಾಡೋದಕ್ಕೆ ಶುರು ಮಾಡ್ತಾನೆ. ಇತ್ತ ದೇವತೆಗಳು ಈ ಸಮಾಚಾರವನ್ನು ಅರಿತು ಇಂದ್ರನ ಜೊತೆ ಸ್ವರ್ಗಕ್ಕೆ ಬರ್ತಾರೆ. ಆಗ ಎಲ್ಲರೂ ಒಂದುಗೂಡಿ ಇಂದ್ರನನ್ನ ಕುರಿತು, ಇಂದ್ರ, ಬ್ರಹ್ಮನು ಹೇಳಿದ ಹಾಗೆ ಶಿವನು ಪಾರ್ವತಿಯನ್ನು ಕೂಡುವ ಹಾಗೆ ನಾವು ಏನಾದರೂ ಒಂದು ಉಪಾಯವನ್ನು ಮಾಡಬೇಕು. ಏನು ಉಪಾಯ? ನೀನು ಉಪಾಯ ಮಾಡು, ಈ ಕಾರ್ಯ ತಡವಾಗಬಾರ್ದು ಅಂತ ಹೇಳ್ತಾರೆ. ಆಯಿತಾ? ಈಗ ಮುಂದಕ್ಕೆ ಏನಾಗುತ್ತೆ, ತುಂಬ ಲಾಂಗ್ ವಿಡಿಯೋ ಆಗ್ತಾಯಿದೆ. ಸೊ ಇಲ್ಲಿಗೆ ನಾನು ಕಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಈ ಮುಂದಿನ ಕಥೆಯನ್ನು ಹೇಳ್ತೀನಿ. ಮುಂದಿನ ಕಥೆಯಲ್ಲಿ ಇಂದ್ರ ಕಾಮದೇವನ ಸ್ಪರ್ಶೋದು, ಕಾಮನ ಜೊತೆ ಅವನ ಮಾತುಕತೆ ಆಗೋದು, ಕಾಮದೇವ ಶಿವನ ಧ್ಯಾನ ವಿಚಲಿತನನ್ನಾಗಿ ಮಾಡೋದು, ಇವೆಲ್ಲ ಬರುತ್ತೆ. ಮುಂದೆ ಪಾರ್ವತಿ ಕಲ್ಯಾಣವೂ ಬರುತ್ತೆ. ಓಕೆನಾ? ಇಲ್ಲಿಗೆ ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಇದನ್ನು ಕಂಟಿನ್ಯೂಟಿ ಇರುತ್ತೆ. ದಯವಿಟ್ಟು ಸಹಕರಿಸಬೇಕು ಅಂತ ಕೇಳ್ಕೊಳ್ತೀನಿ. ಇಲ್ಲಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ.